ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಂಡು ಈ ಕಾರ್ಯಕ್ರಮದ ಪ್ರಥಮ ಹಂತ ಪ್ರಾರ್ಥನೆ ಇದನ್ನ ಚಂದ್ರಶೇಖರ ಕಾಮಗೊಂಡ್ ಹಾಗೂ ಸಂಗಡಿಗರು ಕುಮಾರಿ ದೀಪಿಕಾ ಕಾಮಗೊಂಡ್ ಅವರು ಸೇರಿಬಿಟ್ಟು ಈ ಪ್ರಾರ್ಥನೆಯನ್ನು ನಡೆಸಿಕೊಳ್ಳಬೇಕಾಗಿ ವಿನಂತಿ. ಮಾನ್ಯ ಶಾಸಕರಾದ ಕಟಕಗಳ ಮಿಶ್ರಾವರಿಗೆ ಹಾಗೂ ಮಾತಾಜಿಯವರಿಗೆ ಹಾಗೂ ಯಶವಂತರ ಗೌಡರಿಗೆ ಕೂಡ ನನ್ನ ಭಕ್ತಿಯ ಪ್ರಮಾಣ ಸಲ್ಲಿಸುತ್ತಾ ತಮ್ಮೆಲ್ಲರಲ್ಲಿಯೂ ನನ್ನ ಭಕ್ತಿಯ ಪ್ರಮಾಣ. ಸಂಗೀತ ಸಾಹಿತ್ಯ ಕಲಾಪನವೇ ಸಂಗೀತ ಸಾಹಿತ್ಯ ಕಲಾಪನವೇ ದೇವಿ ಪರೇ ಶಾರದೆ ವರದೆ ದೇವಿ ಪರೇ ಶಾರದೆ. ಸುರೇಶ್ ಮೊದಲ ಖಂಡದಿಂದ ಶಾರದಾ ಮಾತೆಯ ಪ್ರಾರ್ಥನೆಯನ್ನು ನೆರವೇರಿಸತಕ್ಕಂಥ ಕಾಮಗೊಂಡ ಕುಮಾರಿಗೂ ಹಾಗೂ ಚಂದ್ರಕಾಂತ್ ಕಾಮಗೊಂಡ್ ಅವರಿಗೂ ತುಂಬು ಹೃದಯದ ಅಭಿನಂದನೆಗಳು. ಇನ್ಮೇಲೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ದಾಸರಾಗಿರತಕ್ಕಂಥ ಉದ್ಘಾಟಕರನ್ನ ಹಾಗೂ ಅತಿಥಿ ಮಹೋದಯರನ್ನ ಸ್ವಾಗತಿಸಲಿಕ್ಕೆ ಬಂದಿದ್ದಾರೆ. ನೂತನ ಕಟ್ಟಡದ ಹಾಗೂ ನೂತನ ಸೊಸೈಟಿಯ ನಿರ್ಮಿತಕ್ಕೆ ಕಾರಣರಾಗಿರುವ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಗುರುಜೀವರವರು ಎಲ್ಲರನ್ನ ಸ್ವಾಗತ ಹಾಗೂ ಮಾಲಾರ್ಪಣೆ ಸನ್ಮಾನವನ್ನು ಮಾಡ್ಕೊಳ್ಬೇಕಾಗಿ ಕೋರಿಕೆ. ಗ್ರಾಮದ ದೇವ ಸಂಗಮನಾಥ ಪಾಲಕ ಮಳಿಗೆ ಹಣಿಗಳು ಶಿಕ್ಷಣ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಮೃತಾನಂದ ಮಹಾಸ್ವಾಮಿಗಳಿಗೆ ಸಮಸ್ತ ಶಿಕ್ಷಣದ ಶಿಕ್ಷಕ ಸಂಘಟನೆ ಪರವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಜೋರಾದ ಚಪ್ಪಾಳೆಗೆಯೊಂದಿಗೆ ಅವರಿಗೆ ಸ್ವಾಗತಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸಂಘಟನೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ BS ಮಜ್ಗಿ ಸರ್ ಅವರು ಹಾಗೂ ಹೋಗಾರ್ ಸರ್ ಅವರು ಬಂದು ಅವ್ರನ್ನ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ವಿನಂತಿಸ್ಕೊತಾ ಇದ್ದೀವಿ.
ಜ್ಞಾನಿಗಳು ಆದಂತ ಪೂಜ್ಯರಾದಂತ ಷಡಕ್ಷರಿ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ಚಡ್ಚಣ ಗ್ರಾಮದ ಪಾಟೀಲ್ ನಗರದಲ್ಲಿ ತಮ್ಮದೇ ಆದಂತಹ ಆಧ್ಯಾತ್ಮಿಕ ಕೇಂದ್ರವನ್ನ ಸ್ಥಾಪಿಸಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಪಾಟೀಲ್ ನಗರವನ್ನ ಪಾವನಗೊಳಿಸುವುದರ ಜೊತೆ ಇಡೀ ಚಡ್ಚಣ ಗ್ರಾಮವನ್ನೇ ಪಾವನಗೊಳಿಸುತ್ತಿರುವ ಶ್ರೇಷ್ಠ ರಾಜಯೋಗಿನಿ ಬ್ರಹ್ಮಕುಮಾರಿ ಶ್ರೀದೇವಿ ಅಕ್ಕನವರ ಪಾದಾರವಿಂದಗಳಲ್ಲಿ ಒಡಮಟ್ಟು ಇವತ್ತಿನ ಈ ನಮ್ಮ ಚಡ್ಚಣ ತಾಲೂಕಿನ ಶಿಕ್ಷಕರ ಕನಸಿನ ಕೂಸು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಆಗಮಿಸಿದಂತ ನಾಗಠಾಣ ಕ್ಷೇತ್ರದ ಜನಪ್ರಿಯ ಶಾಸಕರು, ಶಿಕ್ಷಣ ಪ್ರೇಮಿಗಳು, ಮಗುವಿನ ಮನಸ್ಸಿನ ತಾಯಿ ಹೃದಯದ ಗುರುವಿನ ಕರುಣೆಯನ್ನು ಹೊಂದಿರತಕ್ಕಂತ ನಮ್ಮ ನಾಗಠಾಣ ಕ್ಷೇತ್ರದ ಶ್ರೇಷ್ಠ ಶಾಸಕರಾದಂತ ನನ್ನ ಆತ್ಮೀಯರಾದಂತ ವಿಠಲ್ ದುಂಡಿಬ ಕಡದೋನು ಸಾಹೇಬ್ರೆ, ಇಂಡಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಶುಗರ್ ಫ್ಯಾಕ್ಟರಿಯ ಅಧ್ಯಕ್ಷರು, ಶಿಕ್ಷಕರ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಶಿಕ್ಷಣದ ಪ್ರಗತಿಗೆ ಹಗಲಿರುಳು ಹಲವು ಕನಸುಗಳನ್ನು ಕಾಣುತ್ತಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಅಪಾರ ಅನುಭವಿಗಳು, ವಾಕ್ಚಾತುರ್ಯ ಉಳಿತಕ್ಕಂಥ ತಮ್ಮ ಮಾತಿನ ಮೂಲಕವೇ ಎಲ್ಲರ ಮನಸ್ಸನ್ನ ಹೃದಯವನ್ನು ಕದ್ದು ಇಡೀ ನಮ್ಮ ಜಿಲ್ಲೆಯಲ್ಲಿಯೇ ಶ್ರೇಷ್ಠ ಶಾಸಕರೆನಿಸಿಕೊಂಡಂತ ಯಶವಂತರಾಯಗೌಡ ಪಾಟೀಲ್ ಅವರೇ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರು ಬರಬೇಕಾಗಿತ್ತು. ಅವರ ಕಾಲಿಗೆ ನೋವಾದ ಪ್ರಯುಕ್ತ ತಿರುಗಾಡಲು ಆಗ್ತಾ ಇಲ್ಲ ಎಂತಕ್ಕಂತ ಒಂದು ಸಂಕಷ್ಟದ ನಡುವೆ ಅವರು ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರಿದ್ದಾರೆ. ಆ ಹಿರಿಯರನ್ನು ನೆನೆಸುತ್ತಾ ಇವತ್ತಿನ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಬಾದುಗೌಡ ಪಾಟೀಲ್ ರೇ, ಕಾಂತಗೌಡ ಪಾಟೀಲ್ ರೇ, ಡೋಳಗಾಂವ್ ಅವರವರೇ, ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತ ಇಂಗ್ಳೆ ಸಾಹೇಬ್ರೆ, ತಾಲೂಕು ಪಂಚಾಯತಿಯ ಯುವ ಸಾಹೇಬ್ರೆ, ಅವರಿವರೆನ್ನದೇ ವೇದಿಕೆಯ ಮೇಲೆ ಬಹಳಷ್ಟು ಹಿರಿಯರು, ನಮ್ಮ ಊರಿನ ಎಲ್ಲ ಹಿರಿಯರು ಸೇರಿದ್ರಿ. ಅವರೆಲ್ಲರನ್ನ ಮನದಲ್ಲಿ ಸ್ಮರಿಸುತ್ತಾ ಇವತ್ತು ನಮ್ಮ ಚಡ್ಚಣ ತಾಲೂಕಿನಲ್ಲಿ ನಮ್ಮ ಶಿಕ್ಷಕರಿಗೆ ಒಂದು ಹಬ್ಬದ ವಾತಾವರಣ ಉಂಟಾಗಿದೆ. ಯಾವ ರೀತಿ ನಾವು ಶಿಕ್ಷಕ ದಿನಾಚರಣೆಯನ್ನ ಮಾಡಿ ಸಂತೋಷ ಪಡ್ತೇವೋ, ಇವತ್ತು ಶಿಕ್ಷಕರಿಗೆ ಏನಿದೆ ಆರ್ಥಿಕ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಸಹಕಾರಿ ಪತ್ತಿನ ಸಂಘದ ಭವ್ಯವಾದಂತಹ ಕಟ್ಟಡದ ಉದ್ಘಾಟನಾ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಈ ಸಂಘ ಅಥವಾ ಈ ಬೆಳೆದು ಬಂದ ಒಂದೆರಡು ಮಾತುಗಳಲ್ಲಿ ಬೆಳೆದು ಬಂದ ರೀತಿಯನ್ನ ವಿವರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಖಂಡ ತಾಲೂಕು ಇಂಡಿ ಹಾಗೂ ಚಡ್ಚಣವನ್ನು ಒಳಗೊಂಡಂತಹ ಅಖಂಡ ತಾಲೂಕು ಇದ್ದಾಗ ಇಂಡಿಯಲ್ಲಿನೇ ಒಂದು ಭವ್ಯವಾದಂತಹ ಟೀಚರ್ ಸೊಸೈಟಿ ಕಟ್ಟಿದ್ರು ಅವಾಗ ಮೊದಲೇ. ಅದಕ್ಕೆ ಬಹುಶಃ 100 ವರ್ಷ ಆಗಿರ್ಬೇಕಂತ ನನಗನ್ಸದ. ಆ ಸೊಸೈಟಿಯ ಮಾಜಿ ಅಧ್ಯಕ್ಷರು ಹಾಗೆ ಅಧ್ಯಕ್ಷರು ಬಂದಿದ್ದಾರೆ. ಡೈಮಂಡ್ ಎಲ್ಲಿ ಅದನ್ನ ನಿಲ್ಬೇಕು ಅವರಿಬ್ರು, ನಮ್ಮ ಹರಳವ್ಯಾಸರು ಮತ್ತು ಪಬ್ಬು ಚಾತ್ಕುಂಟಿಯವರು ಬಂದಿದ್ದಾರೆ. ಆ ಒಂದು ಸೊಸೈಟಿ 100 ವರ್ಷ ಕಂಡಂತ ಸೊಸೈಟಿ ಅದು ಸ್ಥಾಪನೆಗೊಂಡಾಗ ಮುಂದೆ ದಿನಗಳ ಕಳೆದಂತೆ ಆಗಿನ ಕಾಲದಲ್ಲಿ ವಾಹನ ಸೌಲಭ್ಯ ಕಡಿಮೆ, ಇಂಡಿಗೆ ಹೋಗಿ ಬರಲು ಶಿಕ್ಷಕರಿಗೆ ಅನಾನುಕೂಲ ಆಗ್ತಾ ಇತ್ತು. ಆಗ ನಮ್ಮ ಚಡ್ಚಣ ಗ್ರಾಮದಲ್ಲಿ ಇರ್ತಕ್ಕಂಥ ಹಿರಿಯ ಶಿಕ್ಷಕರು, ಆಗಿನ ಹಿರಿಯ ಶಿಕ್ಷಕರು ಭೋಜಪ್ಪ ಹೊತ್ತಿ ಅವರನ್ನ ನೋಡಿದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ನೋಡುವ ಹಾಗೇನೆ ಸಿದ್ದೇಶ್ವರ ಸ್ವಾಮಿಗಳು ತೊಡ್ತಕ್ಕಂಥ ಬಟ್ಟೆಗಳನ್ನೇ ಅವರು ತೊಡ್ತಾ ಇದ್ರು. ಬಹಳ ಸಾದಾ ಸೀದಾ ಸರಳ ಜೀವಿಗಳು, ಯಾವುದೇ ಲೋಭವೂ ಇಲ್ಲ, ಸ್ವಚ್ಛ ಹಸ್ತ ಉಳ್ತಕ್ಕಂಥ
ಹಿರಿಯ ಶಿಕ್ಷಕರು ಭೋಜಪ್ಪ ಮೂರ್ತಿ ಅಂತಕ್ಕಂಥವ್ರು ನಮ್ಮ ಅರವಿಂದ ಆಶ್ರಮದ ಭಕ್ತರು, ಪಾಂಡಿಚೇರಿ ಅರವಿಂದ ಆಶ್ರಮದ ಭಕ್ತರು. ಅವರೆಲ್ಲ ಕನಸು ಸಿಗುತ್ತೆ ಆವಾಗ 1969 ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ. ಅದು ಎಂತ ಕನಸಪ್ಪ ಅಂದ್ರ ಅವ್ರು ಕಂಡಂತ ಕನಸೇ ಇವತ್ತು ನಮ್ಮ ಚಡಚಣ ತಾಲೂಕಿಗೆ ಅದ, ಅದೇ ಏರಿಯಾ. ಹೇಗಂದ್ರ ಅವಾಗ ಅವರು ಇಂಡಿ ಅಖಂಡ ತಾಲೂಕಿನಲ್ಲಿ ಇರ್ತಕ್ಕಂಥ ಸೊಸೈಟಿಯ ಬದಲಾಗಿನೇ ನಮ್ಮಲ್ಲಿನೇ ಒಂದು ಚಡಚಣ ಭಾಗದ, ಇದಕ್ಕೆ ಅವಾಗ ಚಡಚಣ ಭಾಗ ಅಂತಿದ್ರು. ಇಂಡಿ ತಾಲೂಕಿದ್ರು ಸಹಿತ ಚಡಚಣ ಭಾಗ ಅಂತಿದ್ರು. ಆ ಭಾಗವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಚಡಚಣ ಭಾಗದ ಸಹಕಾರಿ ಪತ್ತಿನ ಸಂಘ ನಾವು ಯಾಕೆ ಕಟ್ಟಬಾರದು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಒಂದು 6-7 ಜನ ಸಮಾನ ಮನಸ್ಕ ಶಿಕ್ಷಕರು ಕೂಡಿ, ಅವಾಗ ನದಾಬ್ ಸರ್ ಅಂತಿದ್ರು, ಬಳಗಾರ್ ಸರ್ ಅಂತಿದ್ರು, ಇಂಜಿನಿಯರ್ ಒಬ್ಬರು ಹಿರಿಯ ಶಿಕ್ಷಕರಿದ್ರು, ಅವ್ರ ಹೆಸರು ನೆನಪಾರೆ ನನಗೆ, ಉಪಾಸಿ ಅವರು ಎಲ್ಲರೂ ಸೇರಿ ನಮ್ಮಲ್ಲಿನೇ ಒಂದು ಚಡಚಣ ಭಾಗದ ಸೊಸೈಟಿ ಕಟ್ಟಬಾರದು ಅಂತಕ್ಕಂಥ ವಿಚಾರವನ್ನು ಮಾಡಿ ತಲಾ 15 ರೂಪಾಯಿ ಕೊಡಿಸಿ, ಕೇವಲ ತಲಾ 15 ರೂಪಾಯಿ ಕೊಡಿಸಿ 1969 ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಸಹಕಾರಿ ಪತ್ ಶಿಕ್ಷಕರ ಸಹಕಾರಿ ಪತ್ತಿನ ಅಂದ್ರೆ ಚಡಚಣ ಭಾಗ ಹೆಸರು ಯಾಕೆ ಬಂದಂದ್ರೆ ಚಡಚಣ ಭಾಗ ಒಂದು ಇರ್ಲಿ ಅಂತೇಳಿ ಕಟ್ಟದ ಉದ್ದೇಶದಿಂದ ಚಡಚಣ ಭಾಗದ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ಎಂತಕ್ಕಂಥ ಒಂದು ಸೊಸೈಟಿಯನ್ನ ಅವತ್ತವರು ಸ್ಥಾಪನೆ ಮಾಡಿದ್ರು. 1969ರಲ್ಲಿ ಕೇವಲ 15 ರೂಪಾಯಿ ಷೇರು ಬಂಡವಾಳದೊಂದಿಗೆ ಪ್ರಾರಂಭವಾದಂತ ಈ ಸೊಸೈಟಿ. ಇಂಥ ಒಂದು ಸೊಸೈಟಿಗೆ ಅವಾಗ ಸ್ಥಳ ಇರಲಿಲ್ಲ, ಕಟ್ಟಡ ಇರಲಿಲ್ಲ. ಅವಾಗ ಬ್ರಿಟಿಷರ ಕಾಲದ ಒಂದು MPS ಶಾಲೆ ನಮ್ಮ ಬಜಾರದಲ್ಲಿತ್ತು. ಈಗ ಅದೆಲ್ಲ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಹಳೆ ಬಿಲ್ಡಿಂಗ್ ನಲ್ಲಿ ಆ ಸೊಸೈಟಿಯನ್ನು ಪ್ರಾರಂಭ ಮಾಡಿ ಅಲ್ಲೇ ಮೀಟಿಂಗ್ ಗಳನ್ನ ಮಾಡ್ತಾ ಬೆಳೆಸಿದ್ರು. ಅವರು ಯಾವ ತರ ಬೆಳೆಸಿದ್ರಂದ್ರ ತಾಯಿ ಒಬ್ಬ ಮಗುವನ್ನ ಯಾವ ರೀತಿ ಬೆಳೆಸ್ತಾರೋ ಆ ರೀತಿ ಬೆಳೆಸಿದ್ರು. ಆ ಬೆಳೆದಂತ ಸೊಸೈಟಿ ಮುಂದ ನಮ್ಮ ರಾಜು ಗಣಗವ್ರು ಬಂದಾರ, ನಮ್ಮ ಡಾಕ್ಟರ್ ಬಂದಾರ. ಇಲ್ಲಿ ಅವರ ಮನೆ ಹತ್ರನೇ ಒಂದು 15x10 ಒಂದು ಸಣ್ಣ ಕೋಣೆ ಖರೀದಿ ಮಾಡ್ಕೊಂಡ್ರು. ಅವಾಗ ಆ ಸೊಸೈಟಿಯಲ್ಲಿ ಆ ಒಂದು ಬಿಲ್ಡಿಂಗ್ ನಲ್ಲಿ ಈ ಸೊಸೈಟಿ ಪ್ರಾರಂಭ ಆಯ್ತು. ಮುಂದೆ ಆ ನಂತರ ಬೆಳೆದು ದೊಡ್ಡದಾಗ್ತಾ ಶಿಕ್ಷಕರಿಗೆ 2,000-3,000 ಸಾಲ ಕೊಡ್ತಕ್ಕಂತ ಸೊಸೈಟಿ ಐತಿ. ಇದರ ಒಂದು ಪ್ರಗತಿ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಬೆಳೀತಲ್ಲ ಆ ರೀತಿ ಬೆಳಿಲಿಕ್ಕ ಮುಂದೆ ಒಬ್ಬ ಮಹಾ ಶಿಕ್ಷಕರು ಬಂದರು. ನಾವೆಲ್ಲ ಅವಾಗ ಸಂಘಟನೆ ಹೋಗಿದ್ದೀವಿ. ನಾಗರಾಜ್ ಜೇವೂರ್ ಅಂತೇಳಿ, NS ಜೇವೂರ್ ಅಂತೇಳಿ, ಇದೇ ನಮ್ಮ ಶಾಸಕರ ಊರಿನವರು, ಪಟ್ನೂರು ಗ್ರಾಮದವರು. NS ಜೇವೂರ್ ಅಂತಕ್ಕಂಥ ಒಬ್ಬ ಶಿಕ್ಷಕರನ್ನ ಕರ್ಕೊಂಡು ತಂದು ನಾವೆಲ್ಲರೂ ಸೇರಿ ಸಂಘಟನೆ, ಆವಾಗ OS ಬಿರಾದರ್ ಅಂತಿದ್ರು, ದೇವರಿಂಬರಿ ಅವರು, HS ಬನ್ಸೊಡ್ಡೆ ಅವರಿದ್ದರು, SV ಪಾಟೀಲ್, ನಾವು ಎಲ್ಲರೂ ಸೇರಿ ಆ NS ಜೇವೂರ್ ಅವರನ್ನ ಅಧ್ಯಕ್ಷ ಮಾಡಿದೆವು. ಅಂದಿನಿಂದ ಇದರ ಒಂದು ಶ್ರೇಯಾಭಿವೃದ್ಧಿ ಪ್ರಾರಂಭ ಆಯ್ತು, ಮತ್ತಷ್ಟು ಏರುಗತಿಯಲ್ಲಿ ಪ್ರಾರಂಭ ಆಯ್ತು. ನಾವೆಲ್ಲ ಸೇರಿ ಅವರ ಜೊತೆಯಲ್ಲಿ ಸೇರಿಕೊಂಡು ಒಂದು ಸ್ವತಂತ್ರವಾದಂತ ಭವ್ಯವಾದಂತಹ ಸೊಸೈಟಿ ಕಟ್ಟಬೇಕು ಎಂತಕ್ಕಂತ ಆಕಾಂಕ್ಷೆಯನ್ನು ಹೊಂದಿದೆವು. ಆ ಸಂದರ್ಭದಲ್ಲಿ ಈ ಒಂದು ಲೇಔಟ್ ನಮ್ಮ ಕಾಂತಗೌಡ ಪಾಟೀಲ್ ತಯಾರು ಮಾಡಿದ್ರು. ಇದು ಪಾಟೀಲ್ ನಗರದಲ್ಲಿ ಬಹುಶಃ 2000 ಇಸ್ವಿ, 1999 ಅಥವಾ 2000 ಇರಬಹುದು. ಆವಾಗ ನಮಗೊಂದು ಪ್ಲಾಟ್ ಕೊಡ್ರಿ ನಮ್ಮ ಶಿಕ್ಷಕರ ಸೊಸೈಟಿಗೆ ಅಂತ ಕಾಂತಗೌಡ್ರಿಗೆ ಕೇಳುವಾಗ ಆ ಸಂದರ್ಭದಲ್ಲಿ 20-25 ಸಾವಿರ ರೂಪಾಯಿ ಒಂದು ಪ್ಲಾಟ್ ಇದ್ದು. ನಮ್ಗೆ ಒಂದೇ ಪ್ಲಾಟ್ ಸಾಲಂಗಿಲ್ಲ ಅಂತ ಅಂದಕ್ರೆ ಅವ್ರು ಕಾಂತಗೌಡ್ರು ಏನಂದ್ರು, ಇಲ್ಲ ನಾನೊಂದು ಪ್ಲಾಟ್ ಫ್ರೀಯಾಗಿ ನಿಮ್ಗೆ ಕೊಡ್ತೀನಿ, 25 ಸಾವಿರ ರೂಪಾಯಿ ಒಂದು ಪ್ಲಾಟ್ ನೀವು ತಗೊಂಡ್ರೆ ಅದೇ ವೇತನದಲ್ಲಿ ಇನ್ನೊಂದು ಪ್ಲಾಟ್ ಕೊಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದ್ರು. ಅದೇ ರೀತಿ ಒಂದು ಪ್ಲಾಟ್ ಅನ್ನು ಫ್ರೀಯಾಗಿ ಕೊಟ್ಟಿದ್ರು. ಒಂದೇ ಪ್ಲಾಟಿನ ರೇಟ್ನಲ್ಲಿ 2 ಪ್ಲಾಟ್ಗಳನ್ನು ಅವ್ರು ಕೊಟ್ಟರು ಅವತ್ತಿನ ಆಗಿನ ಕಾಲದಲ್ಲಿ 2000 ಇಸ್ವಿ ಒಳಗೆ. ಅದೇ ಪ್ಲಾಟಿನ ರೇಟ್ 20-25 ಲಕ್ಷ ರೂಪಾಯಿ ಬೆಲೆ ಬಾಳ್ತದೆ ಇಲ್ಲಿ. ಆ 2 ಪ್ಲಾಟ್ ತಗೊಂಡ ಬಳಿಕ ಮುಂದೊಂದು 5-6 ತಿಂಗಳಲ್ಲಿ ಸಿದ್ದೇಶ್ವರ ಸಾಹೇಬರು ನಮ್ಮ ಚಟ್ಟಣ ಗ್ರಾಮಕ್ಕೆ ಬಂದಿದ್ರು. ಆಕಸ್ಮಿಕವಾಗಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ಕೆ ಬಂದಿದ್ರು. ನಾವು ಎಲ್ಲರೂ ಸೇರಿ ಭೂಮಿ ಪೂಜೆ ಮಾಡೋಣ, ಸೊಸೈಟಿ ಜಾಗ ತಗೊಂಡಿದ್ದೀವಿ ಹೆಂಗಾದ್ರು ಅಂತ ತಿಳಿದು ಎಲ್ಲರೂ ಸೇರಿ ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಬಂದ್ರು. ಚಳಿಗಾಲದ ದಿನ ಮುಂಜಾನೆ 8 ಗಂಟೆಗೆ ಬಂದ್ರು. ಇಲ್ಲಿ ಬಂದು ಇದೇ ಸೊಸೈಟಿ ಜಾಗದಲ್ಲಿ ಕುಳಿತು ಆ ಲೈನೋಟ್ ಹಾಕಿದ್ವಿ, ಅದರಲ್ಲಿ ಕೂತು ಅದು ಇನ್ನೂ ನಮ್ಮ ಕಣ್ಣಿಗೆ ಕಟ್ಟಿದಂಗೆ ಅದ.
ಆ ಚಿತ್ರಣ ನನ್ನ ಕಣ್ಣು ಮುಂದೆ ಬರ್ತದೆ. ಆ ಸ್ವಾಮಿಗಳು ಒಂದು ಕುರ್ಚಿ ಮೇಲೆ ಕೂತದ್ದು, ಅವ್ರ ಸುತ್ತಮುತ್ತ ನಾವೆಲ್ಲ ನಿಂತದ್ದು, ಅವರೆಲ್ಲ ಭಟ್ಗಳು ಕೇಳ್ತಾ ಇರೋದು, ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ನೋಡ್ರಿ. ಅವಾಗ ಒಂದು ಮಾತು ಕೇಳಿದ್ರು ಅವರು, ಅಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರು. ಅಲ್ಲಿ ಪಂಚಾಯತಿ ಜಾಗ ಅಲ್ಲಿ ಅಂಗನವಾಡಿ ಕಟ್ಟೋರು ಅದಾರ ಅಂತ ಹೇಳೋರು. ಹೇಳಿದೆ ನಾನೆಲ್ಲ ಅವಾಗ ಅಲ್ಲಿ ಅಂಗನವಾಡಿ ಜಾಗ ಕೊಡಬೇಕಂತ ಮಾಡಿದ್ರು ಪಂಚಾಯತಿ. ಅಲ್ಲಿ ಒಂದು ಅಂಗನವಾಡಿ ಮಾಡ್ತಾರೆ ಅಂತ ಕಟ್ತಾರೆ ಅಂಗನವಾಡಿ ಅಂದ್ರು. ಪಂಚಾಯತ್ ಅವರು ಹೇಳ್ಯಾರ ಗುರುಗಳ ಅಂದ್ರು. ಅವತ್ತು ಅಂಗನವಾಡಿ ಕಟ್ತಾರಂತ ಏನ್ ಕೇಳಿದ್ರೆ ಅದೇ ಸ್ಥಳದಲ್ಲಿ ಅಂಗನವಾಡಿಗೆ ಮತ್ತೆ ನಮ್ಗೆ ಯಾವ ಜಾಗದಾಗ ಕೂತಾರ ಆ ಪ್ರಶ್ನೆ ಕೇಳಿರಲ್ಲ. ಅದೇ ಸ್ಥಳದ ಬಿಲ್ಡಿಂಗ್ ಮ್ಯಾಗ ಇವತ್ತು ಅಂಗನವಾಡಿ ತಾಲೂಕು ಆಫೀಸ್ ಆಗ್ಯದ. ಎಷ್ಟೊಂದು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಆಫೀಸ್ ನಮ್ಮ ಬಿಲ್ಡಿಂಗ್ ಬಾಡಿಗೆ ಅದಾವ ಇವತ್ತು. ಅವಾಗ ನಮಗ್ ಕೇಳಿದ್ರು ಒಂದು ಪ್ರಶ್ನೆ, ಎಷ್ಟು ವರ್ಷನಾಗ ಕಟ್ತೀರಿ ನೀವು ಅಂತ ಹೇಳಿ. ಸೊಸೈಟಿ ಎಷ್ಟು ವರ್ಷನಾಗ ಕಟ್ತೀರಿ? ಭೂಮಿ ಪೂಜೆ ಮಾಡಿದೆ ನಾನು, ಕಟ್ಟಬೇಕಲ್ಲ ಅಂದ್ರು ಅವರು. ಗುರುಗಳ 2 ವರ್ಷನಾಗ ಕಟ್ತೇವಿ ಅಂತಕ್ಕಂಥ ಮಾತು ಕೊಟ್ಟೇವಿ ಅವ್ರಿಗೆ ಅವತ್ತ. ಆಯ್ತು, ಸಂತೋಷ ಪಟ್ರು, ಹೇಳ್ತಾರೆ ಗೊತ್ತಿದ್ರು. ಇಲ್ಲಿ ಮುಂದ ಆ ಕಟ್ಟಡವನ್ನು NL ಜೇವರ್ ಸರ್ ಅಧ್ಯಕ್ಷತೆಯಲ್ಲಿ ಕಟ್ಟಡ ಪ್ರಾರಂಭ ಮಾಡಿದ್ವಿ. ಅವ್ರು 2 ವರ್ಷ ಟೈಮ್ ಕೊಟ್ಟಿದ್ದೀವಿ. ನಾವು 1ನೇ ವರ್ಷದಲ್ಲಿ ಆ ಬಿಲ್ಡಿಂಗ್ ಕಟ್ಟಿದ್ವಿ. ಅವತ್ತ 1ನೇ ವರ್ಷದಲ್ಲಿ ಆ ಕೆಳಗಿನ ಸೊಸೈಟಿಯನ್ನ ಕಟ್ಟಿದೀವಿ. ಕಟ್ಟಿ ವಿಜಯಕ್ಕೆ ಹೋದೇವಿ. ಅವ್ರಿಗೆ ಭೇಟಿ ಆಗ ಉದ್ಘಾಟನೆಗೆ ನಿಮ್ಮ ಅವರಿಗೆ ಕರ್ಕೊಂಡು ಬರ್ಬೇಕಂತ ಹೇಳಿ ಬೆಳಿಗ್ಗೆ 8 ಗಂಟೆಗೆ ಅವ್ರ ಆಶ್ರಮದಲ್ಲಿ 7-8 ಜನ ನಾವು ಶಿಕ್ಷಕ ಕೂತಿದ್ದೀವಿ. ಮ್ಯಾಲ ಮಹಡಿ ಮೇಲೆ ಇದ್ರು ಅವರು. ನಮಗ ಗುರುಗಳು ಅವರಿಗೆ ಪರಿಚಯ ಮಾಡಿಸಿ ಕರ್ಕೊಂಡು ತರ್ಲಕ್ಕೆ ಹೇಳಿದ್ರು. ಕರ್ಕೊಂಡು ಬರ್ಲಕ್ಕೆ ಹೇಳ್ತೀವಿ ನಾವು ಅಂತ ಹೇಳಿ. ಯಾರು ಕರೆದ್ರು ಅವ್ರು ಕೆಳಗೆ ಬರಲಿಲ್ಲ ಗುರುಗಳು. ಯಾಕೋ ನಮಗೆ ಟೈಮ್ ಸುಮಾರು ಅಂತಂದೇನು ಏನೇ ಕಾಗಲ್ಲಕ್ಕೆ ಇವತ್ತು ಒಟ್ಟು ಹೋಗೋದೇ ಬೇಡ ಅಂದ್ರು. NL ಜೇವರ್ ಸರ್ ನಮ್ಗೆ ಇದು ಹೋಗೋದೇ ಬೇಡ. ಅವ್ರಿಗೆ ಕೇಳ್ತೆ ಅವ್ರ ಅಭಿಪ್ರಾಯ ಕೇಳೇ ಹೋಗೋದಕ್ಕೆ ಅಲ್ಲೇ ಕೂರ್ತೇವೆ ಎಲ್ಲರೂ. ಅವ್ರು ಸಾಯಂಕಾಲ 5 ಗಂಟೆಗೆ ಕಿಟಕಿಯೊಳಗೆ ನಿಂತು ನಮ್ಗೆ ನೋಡಿದ್ರು. ಅವರು ಅವ್ರು ಮುಂಜಾನೆ ಬಂದು ಕುಂತಾರಲ್ಲ, ಯಾರು ಅವರಿಗೆ ಕೊಳಗೆ ಬಿಟ್ಟಿಲ್ಲ ಅಂತ ಕೇಳಿದ್ರು ಪೂಜರು. ಅವಾಗ ಕರ್ಸೂರು ಅವ್ರು ಚರ್ಚೆದವ್ರು ಬಂದಾರೆ, ಶಿಕ್ಷಕರು ಅದಾರ, ಸೊಸೈಟಿ ಏನೋ ಕೆಲಸ ಬಂದಾರೆ ಅಂತಂದ್ರೆ ಕರೀರಿ ಮ್ಯಾಲಂದ್ರೆ ಮ್ಯಾಲ ಹೋದ್ರಿ. ಆ ರೂಮ್ನಲ್ಲಿ ಕುಡಿಸ್ಕೊಂಡು ಹೇಳಿದ್ರು, ಏನು ಅಂತ ಕೇಳಿದ್ರು. ಇಲ್ರಿ ಇವ್ರೊಳಗೆ ನೀವೇ ಬಂದಿದ್ರಿ, ಭೂಮಿ ಪೂಜೆ ಮಾಡಿದ್ರಿ, 2 ವರ್ಷನ ಕಟ್ತೇವೆ ಅಂತ ಹೇಳಿದ್ರಿ, 1 ವರ್ಷನ ಕಟ್ಟಿದ್ದೀರ, ಅದಕ್ಕ ಆ ಕಟ್ಟಡ ಉದ್ಘಾಟನೆಗೆ ನೀವೇ ಬರಬೇಕ್ರಿ ಅಂತ ಕೇಳಿದೆ. ಭೂಮಿ ಪೂಜೆ ಮಾಡಿನಲ್ಲ, ಮತ್ತೆ ನಾವು ಉದ್ಘಾಟನೆಗೆ ಬಂದಿದೆ ಅಂದ್ರು. ಇಲ್ರಿ ನಮ್ಮೆಲ್ಲರ ಅಪೇಕ್ಷೆ ಬರಬೇಕು ಅಂದಾಗ ಒಪ್ಕೊಂಡ್ರು ಗುರುಗಳು. ಬರಡೋಲ ಅಮೃತಾನಂದ ಸ್ವಾಮಿಗಳ ಕಾರ್ಯಕ್ರಮ ಒಂದಿತ್ತು ಮಠದಲ್ಲಿ, ಬರಡೋಲದಲ್ಲಿ. ಅದೇ ಡೇಟ್ ನಮಗ್ ಕೊಟ್ಟರು. ಆ ಬಿಲ್ಡಿಂಗ್ ಉದ್ಘಾಟನೆ ಸಿದ್ದೇಶ್ವರ ಸ್ವಾಮಿಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಆದಂತ ಟೀಚರ್ ಸೊಸೈಟಿ ಇವತ್ತು ಹೆಮ್ಮರವಾಗಿ ನಿಂತದ. ಇದಕ್ಕೆಲ್ಲ ಕಾರಣ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಆತ್ಮ ಯಾವಾಗಲೂ ನಮ್ಮ ಜೊತೆಯಲ್ಲಿ ಅದ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಅದ. ಮುಂದೆ 10 ವರ್ಷದಿಂದ ಸಭಾಭವನ ಕಟ್ಟಿದ್ದೀವಿ. ಆ ನಂತರ 2-3 ವರ್ಷದಿಂದ ಇಲ್ಲಿ ಮತ್ತೊಂದು ಜಾಗ ತಗೊಂಡಿವಿ. 16,25,000 ರೂಪಾಯಿ ಕೊಟ್ಟು ಒಂದು ಪ್ಲಾಟ್ ತಗೊಂಡಿವಿ. ಅಮೃತಾನಂದ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದಲೇ ಅದರ ಒಂದು ಭೂಮಿ ಪೂಜೆ ಇತ್ತು. ಆ ಕಟ್ಟಡದ ಭೂಮಿ ಪೂಜೆ ಸಿದ್ದೇಶ್ವರ ಸ್ವಾಮಿಗಳ ಅಮೃತ ಹಸ್ತದಿಂದ, ಈ ಕಟ್ಟಡದ ಭೂಮಿ ಪೂಜೆ ಅಮೃತಾನಂದ ಮಹಾಸ್ವಾಮಿಗಳಿಂದ, ಆ ಕಟ್ಟಡದ ಉದ್ಘಾಟನೆ ಸಿದ್ದೇಶ್ವರ ಸ್ವಾಮಿಗಳಿಂದ, ಈ ಕಟ್ಟಡದ ಉದ್ಘಾಟನೆ ಅಮೃತಾನಂದ ಮಹಾಸ್ವಾಮಿಗಳಿಂದ ನೆರವೇರ್ತಾ ಇದೆ. ಇದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಭಾವನೆ ನಮ್ಮ ಶಿಕ್ಷಕರ ಬಳಗದಲ್ಲಿ ಅದ. ಆ ಮೂಲಕ ನಾನು ಹೇಳ್ತಾ ಇದ್ದೀನಿ, ಇವತ್ತು ಚರ್ಚಲ ತಾಲೂಕಿನ ಶಿಕ್ಷಕರಲ್ಲಿ ಒಂದು ಹಬ್ಬದ ವಾತಾವರಣ, ನೆಮ್ಮದಿಯ ವಾತಾವರಣ ಉಂಟಾಗಿದೆ ಅಂತ ಹೇಳಿ, ಇದರ ಜೊತೆಗೆ ಈ ಸೊಸೈಟಿ ಮೊದಲು ಏನ 15 ರೂಪಾಯಿಯಲ್ಲಿ ಪ್ರಾರಂಭವಾಗಿತ್ತು. ಇವತ್ತು ಸುಮಾರು 29 ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದೆ. ಪ್ರತಿಯೊಬ್ಬ ಶಿಕ್ಷಕರಿಗೆ 20 ಲಕ್ಷ ಸಾಲವನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಕೇವಲ 12 ರೂಪಾಯಿ 50 ಪೈಸೆ ಬಡ್ಡಿ ದರದಲ್ಲಿ. DCC ಬ್ಯಾಂಕ್ನಿಂದ ಒಂದು ಸ್ವಲ್ಪ ಸಾಲ ತಂದು ಈ ಸಾಲ ಕೊಡ್ತಾ ಇದ್ದೀವಿ. ಆ ಸಾಲ ಕೊಡ್ತಂದ್ರೆ ನಮಗೆ ಸ್ವಂತ ಬಂಡವಾಳ ಆಗ್ತದೆ. ಒಂದು ವರ್ಷದಲ್ಲಿ ಸ್ವಂತ ಬಂಡವಾಳ ಆಗ್ತದೆ. ಸ್ವಂತ ಬಂಡವಾಳ ಆಯ್ತು ಅಂದ್ರೆ ಕೇವಲ 11 ರೂಪಾಯಿ 50 ಪೈಸೆಯಲ್ಲಿ 11 ರೂಪಾಯಿ 50 ಪೈಸೆ ಬಡ್ಡಿ ದರದಲ್ಲಿ ನಮ್ಮ ಶಿಕ್ಷಕರಿಗೆ 20 ಲಕ್ಷ ರೂಪಾಯಿ ಸಾಲ ಕೊಡ್ತಾ ಇದ್ದೀವಿ. ಯಾವ ರೀತಿ ಸಾಲ ಕೊಡ್ತೀವಿ ಅಂದ್ರೆ, ನಾವು ನ್ಯಾಷನಲ್ ಬ್ಯಾಂಕ್ ಅವ್ರು ಯಾವ ರೀತಿ ಕಾಡ್ತಾರಲ್ಲ ಆ ರೀತಿ ನಮ್ಮ ಶಿಕ್ಷಕರಿಗೆ ನಾವು ಕಾಡೋದಿಲ್ಲ. ಬರೇ ಒಂದವ್ರು ಫೋನ್ ಹಚ್ಚಿ ಹೇಳಿದ್ರೆ ಅವ್ರು ಅಕೌಂಟ್ ಜಮಾ ಆಗ್ತದೆ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಕೊರೋನಾ ಸಂದರ್ಭದಲ್ಲಿ
ತೀಯನ್ನು ಕೊಡದೆ ಇರ್ತಕ್ಕಂಥ ತುಳಿಕಳ ಭಾಗದ ಶಿಕ್ಷಕರು ದವಾಖಾನೆ ಅಡ್ಮಿಟ್ ಆಗಿದ್ರು ಅವ್ರು ಯಾರಲ್ಲಿ ನಿಂತಿಲ್ಲ. ಸಾವು ಬದುಕಿನ ನೋಡು ಹೋರಾಡ್ತಾ ಇದ್ರು. ಅವ್ರ ಮನೆಯವ್ರು ಫೋನ್ ಹಚ್ಚು, ನಮ್ಗೆ ತಕ್ಷಣ ಸಾಲ ಬಗ್ಗೆ ಏನ್ ಮಾಡ್ತೀರಿ ಮಾಡ್ರಿ, ನಮ್ಗೆ ಸಾಲ ಕೊಡ್ರಿ ಅಂತ ಹೇಳಿ. ಅವಾಗ ಅವ್ರ ಸಾಲದ ಅರ್ಜಿ ಇರ್ಲಾರ್ದೇ ಅವರಿಗೆ 12 ಲಕ್ಷ ಅನಿಲ್ಲ 12 ಲಕ್ಷ ಇತ್ತಾವ. 12 ಲಕ್ಷ ರೂಪಾಯಿ ಅವ್ರ ನೀ ಸಾಲ ಕೊಟ್ಟಿದ್ದು. ಸಾಲದ ಅರ್ಜಿ ಇರ್ಲಾರ್ದ, ಸೆಕ್ಯೂರಿಟಿ ಏನೂ ಇರ್ಲಾರ್ದ. ನಂತರ ಅವ್ರು ಆರಾಮಾಗಿ ಬಂದ್ಬಿಟ್ಟು ಸೊಸೈಟಿಗೆ ಬಂದು ಸೈನ್ ಇಲ್ಲ, ಅಲ್ಲೇ ಹೋಗಿ ಸೈತ್ ತಗೊಂಡು ನಾನು ದವಾಖಾನಿಗೆ ಹೋಗಿ ಇಂಜೆಕ್ಟ್ ನಂತರ ಹೋಗಿ ಅವ್ರು ಸೈತ್ ತಗೊಂಡು ಬಂದು ಆ ನಂತರ ಅದೆಲ್ಲ ಪ್ರೊಸೆಸ್ ಫಿಲಪ್ ಮಾಡ್ಬಿಡಿ. ಈ ರೀತಿ ಶಿಕ್ಷಕರು ಅನಾನುಕೂಲದಲ್ಲಿ ಇದ್ದಕ್ರೆ ರಾತ್ರಿ ಅವ್ರಿಗೆ ಸಾವು ಕೊಡ್ತಕ್ಕಂತ ವ್ಯವಸ್ಥೆ ನಮ್ಮ ಶಿಕ್ಷಣ ಈ ಒಂದು ಸೊಸೈಟಿಯಲ್ಲಿ ಅದ. ಇಂಥ ಒಂದು ಕಟ್ಟಡ ಇವತ್ತು ಭವ್ಯವಾಗಿ ನಿಲ್ಲಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಮನಸ್ಸಿನ ಸರ್ಕಾರಿ ಶಿಕ್ಷಕರು, ಜೊತೆಗೆ ನನ್ನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ನೌಕರರ ವರ್ಗದವರು. ವಿಶೇಷವಾಗಿ ಇವತ್ತು ನಾನು ಅನಿಲ್ ಕುಮಾರ್ ಪಾಟೀಲ್ ಈತನನ್ನು ನೆನೆಸ್ಕೊಳ್ಳೇಬೇಕಾಗ್ತದೆ. ಇವತ್ತವ ಇರದೇ ಇದ್ರೆ ಈ ಕಟ್ಟಡ ನಾವು ಗುರುಗಳಿಗೆ ಕೊಟ್ಟಂತ ಮಾತ ಪೂಜ್ಯ ಶ್ರೀಗಳಿಗೆ 1 ವರ್ಷದ ಕಟ್ತೀವಿ ಅಂತ ಹೇಳಿದ್ದೀವಿ. ಆ ಆಸೆ ನಮ್ಮಲ್ಲಿ ಈಡೇರ್ತಿದ್ದಿಲ್ಲ. ಕೇವಲ 40 ದಿನಗಳ ಹಿಂದೆನೆ ಈ ಬಿಲ್ಡಿಂಗ್ ಸ್ಲಾಬ್ ಇದ್ದವು. ಮುಂದೆ 40 ದಿನದಲ್ಲಿ ಉಳಿದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಲಿಕ್ಕೆ ಕಾರಣೀಭೂತ ಯಾರಪ್ಪ ಅಂದ್ರೆ ನಮ್ಮ ಅನಿಲ್ ಪಾಟೀಲ ಹಾಗೂ ಇಂಜಿನಿಯರ್ ನಮ್ಮ ಶಿಕ್ಷಕರ ಚಿರಂಜೀವಿ, ಸಿದ್ಧಾರ್ಥ ಚಿರಂಜೀವಿ ರಾಹುಲ್ ಈ ಸನ್ಮಾನ ಮಾಡಿದ್ವಿ. ಆ ರಾಹುಲ್ನ ಒಂದು ಪರಿಶ್ರಮ ನೋಡಿ. ನಮ್ಮ ಶಿಕ್ಷಕರ ಮಕ್ಕಳು ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ರೆ ನಮ್ಮ ಶಿಕ್ಷಕರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದಕ್ಕೆ ರಾಹುಲ ತಿಪ್ಪಣ್ಣ ಸಿದ್ದವರೇ ಕಾರಣ, ಸಾಕ್ಷಿ. ಇಲ್ಲ ನೀವು ನಮ್ಮೆಲ್ಲ ಶಿಕ್ಷಕರ ಸೊಸೈಟಿ ಅದ. ಈ ಶಿಕ್ಷಕರ ಸೊಸೈಟಿಯ ನೀರಿನ ನಕ್ಷೆ ಆದೇಗಿ ಸಂಪೂರ್ಣ ಕಟ್ಟಡ ಮುಗಿಯವರಿಗೆ ಎಲ್ಲ ಮಾರ್ಗದರ್ಶನ ನಾನೇ ಮಾಡ್ತೀನಿ, ಫ್ರೀ ಆಗಿ ಮಾಡ್ತೀನಿ, 5 ಪೈಸೆ ಬೇಡ ನಮಗೆ ಅಂತಕ್ಕಂಥ ವಾಗ್ದಾನವನ್ನ ರಾಹುಲ್ ಸಣ್ಣ ವಯಸ್ಸಿನಾದ್ರು ಸಹಿತ ಅಷ್ಟು ದೊಡ್ಡ ಮನಸ್ಸಿನ ಹೃದಯವಂತ ಭಾವನೆ ಏನದಲ್ಲ ಅದನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ನಮ್ಮ ಶಿಕ್ಷಕರ ಮಗ ಅಂತಕ್ಕಂಥ ಹೆಮ್ಮೆ ನಮ್ಮೆಲ್ಲರಲ್ಲಿ ಇವತ್ತ ಮೂಡ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅಂತ ಒಬ್ಬ ಒಳ್ಳೆಯ ಇಂಜಿನಿಯರ್ ಪಡೆದಂತಹ ತಂದೆ ತಾಯಿಗಳಿಗೂ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಜಿನಿಯರ್ ಆಗಿ ಕೆಲಸ ಮಾಡೋದು ಮುಖ್ಯ ಅಲ್ಲ, ಈ ತ್ಯಾಗ ಭಾವನೆ ಅದಲ್ಲ, ಇದು ಬಹಳ ಮಹತ್ವ. ಇಂಥ ಭಾವನೆ ಇರತಕ್ಕಂತ ಆ ರಾಹುಲ್ ತಿಪ್ಪಣ್ಣ ಸಿದ್ದ ಅವರಿಗೆ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ನಾನು ಚೊಚ್ಚಲ ತಾಲೂಕಿನ ಸಮಸ್ತ ಶಿಕ್ಷಕರ ಬಳಗದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಆಡಳಿತ ಮಂಡಳಿಯವರು ಬಹಳಷ್ಟು ಸಹಕಾರ ನೀಡಿದ್ದಾರೆ, ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಟ್ಟಡ ಉದ್ಘಾಟನೆಗೆ ಆಗಮಿಸಿ ನಮ್ಮೆಲ್ಲರ ಅಪೇಕ್ಷೆಗೆ ಮೇರೆಗೆ ಆಗಮಿಸಿ ಆಶೀರ್ವಾದ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ನಮ್ಮ ಶಾಸಕರಲ್ಲಿ ನಮ್ಮದೊಂದು ಸಣ್ಣ ಮನವಿ ಅದ. ಇವತ್ತು ಈ ಪಾಟೀಲ್ ನಗರದಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳದಾವ. ನಮ್ಮ ತಾಲೂಕಿನ ಟ್ರೆಜರಿ ಆಫೀಸು ಇಲ್ಲಿ ಅದ, ಟೀಚರ್ ಸೊಸೈಟಿ ಇಲ್ಲಿ ಅದ, ಜೊತೆಗೆ ನಮ್ಮ PO ಕಚೇರಿಯು ಇಲ್ಲಿ ಅದ. ಇದೀಗ ಕಂಪೌಂಡರ್ ಉದ್ಘಾಟನೆ ಶಾಸಕರೇ ನೆರವೇರಿಸಿದ್ದಾರೆ. 5 ಲಕ್ಷ ರೂಪಾಯಿ ಅನುದಾನದಲ್ಲಿ ನಮ್ಮ BO ಆಫೀಸಿಗೆ ಕಂಪೌಂಡ್ ಕಟ್ಟಿಸಿ ಕೊಡ್ತಕ್ಕಂಥ ವಾಗ್ದಾನ ನಮ್ಮ BO ಬಂದು ನಮ್ಮ ಶಾಸಕರು ಮಾಡಿದ್ರು. ನುಡಿದಂತೆ ನಡೆಯುವ ಏಕೈಕ ಶಾಸಕರು ನಮ್ಮ ನಾಟಕ ಚಿತ್ರದಲ್ಲಿ ಯಾರಾದರೂ ಇದ್ರೆ ಅದು ನಮ್ಮ ಕಡಗದೊಂಡ ಸಾಹೇಬರು ಅಂತ ಸಾಹೇಬರು ಇವತ್ತು ಬಂದಿದ್ದಾರೆ. ಅವರಲ್ಲೇ ನಾವು ಮನವಿ, ಈ ಪಾಟೀಲ್ ನಗರದಲ್ಲಿ ನಮ್ಮ ಆಧ್ಯಾತ್ಮಿಕ ಕೇಂದ್ರ ರಾಜಯೋಗಿ ಬ್ರಹ್ಮಕುಮಾರ ಈಶ್ವರಿ ವಿದ್ಯಾನಿಲಯ ಅದ. ಅದಕ್ಕೆ CC ರೋಡ್ ಕೊರತೆ, ಮಳೆ ಆಯ್ತಂದ್ರೆ ನಡಿಲಿಕ್ಕೆ ಬರೋದಿಲ್ಲ ಸರ್, ಅಷ್ಟೊಂದು ಹೆಸರಾಗ್ತದೆ. ಅದು ದಯಮಾಡಿ ಆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಮತ್ತು ನಮ್ಮ BO ಕಚೇರಿ ಹೋಗ್ತಕ್ಕಂಥ ರಸ್ತೆಗೆ CC ರೋಡ್ ಮಾಡಿಕೊಟ್ರ ಮತ್ತು ಟ್ರೆಜರಿ ಬರ್ತಕ್ಕಂಥ ರೋಡ್ CC ರೋಡ್ ಮಾಡಿಕೊಟ್ರ ಟ್ರೆಜರಿ ಹೆಚ್ಚಾಗಿ ನಮ್ಮ ನಿವೃತ್ತ ನೌಕರದಾರ ಬರ್ತಾರೆ, ಬಹಳ ವಯಸ್ಸಾಗಿರ್ತಾರೆ, ನಡ್ಯಾಕಾಗಲ್ಲ, ಕೈಯಾಗ ಬಡಿಗೆ ಹಿಡ್ಕೊಂಡು ಬರ್ತಿರ್ತಾರೆ, ಎಡೆ ಬೀಳ್ತಿರ್ತಾರೆ. ಅಂತ ಒಂದು ನೋವನ್ನು ತಪ್ಪಿಸಲಿಕ್ಕೆ ತಾವು CC ರೋಡ್ ಆಗಿ ಮಂಜೂರಿ ಮಾಡಿಸಿಕೊಟ್ಟಿದ್ದೆ. ಆದ್ರೆ ಬಹಳಷ್ಟು ನಮ್ಮ
ಈ ಪಾಟೀಲ್ ನಗರದಲ್ಲಿ ಬರ್ತಕ್ಕಂಥ ನೌಕರದಾರ ಬಳಗಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಎಂತಕ್ಕಂಥ ಅಪೇಕ್ಷೆಯನ್ನು ನಾವು ವ್ಯಕ್ತಪಡಿಸುವುದರೊಂದಿಗೆ ಜೊತೆಗೆ ಇಡೀ ತಾಲೂಕಿನಿಂದ ನಮ್ಮ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ಇಡೀ ತಾಲೂಕಿನ ಶಿಕ್ಷಕರ ಸಂಘಟನೆ ಧೋರಣೆಯವರು ಬಂದಿದ್ದಾರೆ. ಎಸ್.ಆರ್. ಪಾಟೀಲ್, ಎಸ್.ಡಿ. ಪಾಟೀಲ್, ಆದಿಯಾಗಿ ಹರಳೆ ಅವರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರನ್ನ ನೆನೆಸಿಕೊಳ್ಳುವುದರೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಶವಂತರಾವ್ ಪಾಟೀಲ್ ಸರ್ ಅವರು ತಮ್ಮೆಲ್ಲ ಉದ್ದೇಶಿಸಿ ಮಾತನಾಡಲಿಕ್ಕೆ ವಿನಂತಿಸ್ಕೊತಾ ಇದ್ದೇವೆ. ಚರ್ಚಾ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘದ ಸುವರ್ಣ ಮಹೋತ್ಸವ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ದಿವ್ಯ ಮತ್ತು ಪಾವನ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಬ್ರಹ್ಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳ ಅತ್ಯಂತ ಭಕ್ತಿಯಿಂದ ಹಣೆಮಣಿದು ಸ್ಥಳೀಯ ವಿರಕ್ತ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಶ್ರೀ ಷಡಕ್ಷರಿ ಮಹೋತ್ಸವಗಳಲ್ಲಿ ಕೊಡಮಟ್ಟು ರಾಜಯೋಗಿನಿ ಬ್ರಹ್ಮಕುಮಾರಿ ಶ್ರೀದೇವಿ ಅಕ್ಕನವರಲ್ಲಿ ನಮಿಸಿ ಈ ನೂತನ ಕಟ್ಟಡದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆತ್ಮೀಯರಾದ ವಿಠಲ್ ಕಡದವರ ಕಾರ್ಯಕ್ರಮವನ್ನು ನೀಡಿರ್ತಕ್ಕಂಥ ರಾಹುಲ್ ಸಿದ್ದಾ ಅವರೇ, ನಮ್ಮ ನಗಲಿ ಇವತ್ತಿಗೆ 3 ವರ್ಷ 8 ದಿನಗಳ ಬಹುತೇಕ ಪ್ರತಿದಿನ ನಾವೆಲ್ಲ ನೆನಪಿಸ್ತೀವಿ ಅವ್ರಿಗೆ ಎಷ್ಟು ದಿನಗಳನ್ನ ಅವ್ರಿಲ್ಲದೆ ನಾವು ಕಳೆದಿವಿ ಅಂತೇಳಿ. ಆ ಸಿದ್ದೇಶ್ವರ ಮಹಾಸ್ವಾಮಿಗಳ ಆದರ್ಶದ ಬದುಕು ಈಗ ಅದನ್ನ ಆ ದಾರಿಯಲ್ಲಿ ಕುಯ್ತಕ್ಕಂಥ ಪ್ರಯತ್ನ ಅಮೃತಾನಂದ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಚರ್ಚಾಣದವರು ಸಹಿತ ಕಾರಣೀಭೂತರಿದ್ದಾರೆ. ಅವ್ರ ನಂತರ ಮೊದಲನೇ ಅವರ ಪ್ರವಚನವನ್ನ ಚರ್ಚಾಣದಲ್ಲಿ, ನಂತರ ಕಾತ್ರಾಳದಲ್ಲಿ, ನಂತರ ಈ ವರ್ಷ ಇಂಡಿಯಲ್ಲಿ, ಹೀಗೆ ಇದನ್ನ ಬೆಳವಣಿಗೆ ಹಾಕೋತ ಹೋಗ್ಲಿ ಅಂತೇಳಿ ನಮ್ಮೆಲ್ಲರ ಆಶೆ ಇದೆ. ಹಾಗೆ ನಾನು ಈಗ ತಾನೇ ಸಿದ್ದರಾಮಯ್ಯ ಡಾಕ್ಟರ್ ಕಾಕವ್ರನ್ನ ಮತ್ತು ನನ್ನೆಲ್ಲ ಆತ್ಮೀಯರು ಮಾತಾಡಿದೆ. ಚರ್ಚಾ ಒಂದು ವಾಣಿಜ್ಯ ನಗರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಭಾರತದ ಕಮರ್ಷಿಯಲ್ ಕ್ಯಾಪಿಟಲ್ ಬಾಂಬೆ ಅಂತ ಕರಿತೀವಿ ನಾವು. ಹಂಗ ನಮ್ಮ ಈ ಅವಿಭಾಜ್ಯ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಪಟ್ಟಣಗಳು ಕೆಲವು ಯಾವ್ಯಾವ ಅಂದ್ರೆ ಜಮಖಂಡಿಗಿಂತ ಹೆಚ್ಚಿಗೆ ವ್ಯವಹಾರ ನಡೆದು ಬನಟ್ಟಿ, ಮುದ್ದೇಬೇಳಕ್ಕಿಂತ ಹೆಚ್ಚಿಗೆ ವ್ಯವಹಾರ ನಡೆದು ತಾಳಿಕೋಟೆ, ಇಂಡಿಗಿಂತ ಹೆಚ್ಚಿಗೆ ನಡೆಯುವುದು ಚರ್ಚಾನ್ ಅಂತೇಳಿ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ ಬ್ಯಾಂಕಿನ ವ್ಯವಹಾರದ ಕಾರ್ಯಕ್ರಮ ಇರೋದ್ರಿಂದ ಆರ್ಥಿಕ ವ್ಯವಹಾರಗಳನ್ನ ಇಲ್ಲಿ ನಡೀತಾ ಇರ್ತದೆ. ಇದು ಹೊಸದಾಗಿ ತಾಲೂಕು ಆಗಿರ್ಬೋದು. ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೊಂದು ಹೊಸ ಸ್ಫೂರ್ತಿ ಬರ್ತದೆ. ಇದಕ್ಕೆ ಇನ್ನೊಬ್ರು ಕಾರಣೀಭೂತರು ಮುತ್ತಿನವ್ರ ಕುಟುಂಬಕ್ಕೆ ನೆನಪಿಸಬೇಕಾಗ್ತದೆ ನಾವು. ಅವರು ಈ ಪಟ್ಟಣದ ಆರ್ಥಿಕ ಬದಲಾವಣೆಗೆ ಅನನ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನಾನು ಬಯಸ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಈಗ 32 ಗೋಲ್ಡ್ ಶಾಪ್ ಅದಾವ. ಬಿಜಾಪುರದಾಗ ಇಟ್ಟದ ಗೊತ್ತಿಲ್ಲ, 52. ಇನ್ನೊಂದು 22 ಕಮ್ಮಿ ಹೇಳಿದೆ ನಾವು. ಕಮ್ಮಿ ಹೇಳಬೇಡ್ರಿ, ನಮ್ಮ ಸಂಖ್ಯೆ ಹೆಚ್ಚಿಗೆ ಅದ ಅಂತ ಹೇಳಿದ್ರು. ಸೊ ಕಟುದೊಡ್ಡವರು ಆರ್ಥಿಕ ಕ್ಷೇತ್ರದ ಶಾಸಕರದ ಆರ್ಥಿಕದಲ್ಲಿ ಯಾರು ಬೆಳವಣಿಗೆ ಇರ್ತಾರೆ, GST ಮೂಲಕ ಈ ದೇಶದ ಆರ್ಥಿಕ ಸ್ಥಿತಿಯನ್ನ ಅವಲೋಕಿಸಿರ್ತೀವಿ ನಾವು. ಬಾಂಬೆಗೆ ಯಾಕೆ ನಾನು ಕಮರ್ಷಿಯಲ್ ಕ್ಯಾಪಿಟಲ್ ಅಂತ ಕಳೆದೆ ಅಂದ್ರೆ, ಮಹಾರಾಷ್ಟ್ರ ಇಸ್ ದ ನಂಬರ್ 1 GST ದೊಡ್ಡ ಆದಾಯ ಮಾಡಿದ ಇಡೀ ದೇಶದ ಸರ್ಕಾರಕ್ಕೆ ಆದಾಯ ತಂದು ಕೊಡ್ತಕ್ಕಂಥ ನಗರ ಮತ್ತು ರಾಜ್ಯ. ನಂತರ ನಾವು ಬರ್ತಾ ಇದೀವಿ. ಸುದೈವಶಾತ್ ನಾನು SM ಕೃಷ್ಣ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ. ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಏನ್ ಕರಿತೀವಿ, IT ಹಬ್ ಏನು ಕ್ರಿಯೇಟ್ ಮಾಡಿದ್ರು ಆರ್ಥಿಕ ಬೆಳವಣಿಗೆಗೆ ಹೊಸ ದಾರಿ. ನಾನು ಈಗ ತಾನೇ ಮುತ್ತಿನವ್ರನ್ನ ನೆನಪಿಸ್ಕೊಂಡೆ, SM ಕೃಷ್ಣ ಅವ್ರನ್ನ ಈ ರಾಜ್ಯ, ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ನಗರ ಅವ್ರನ್ನ ಸ್ಮರಿಸ್ಕೋಬೇಕಾಗ್ತದೆ ನಾವು. ಇನ್ಫೋಸಿಸ್ ಅನೇಕ ಪ್ರಪಂಚದ IT ಹಬ್ಗಳನ್ನ ಕ್ರಿಯೇಟ್ ಮಾಡಿ ಆ ಒಂದು ಅವಕಾಶಗಳನ್ನ, ಬಹಳ ವಿರಳವಾಗಿರ್ತಕ್ಕಂಥ ಅವಕಾಶಗಳನ್ನ ಸದ್ಬಳಕೆ ಮಾಡಿಕೊಂಡು ಬೆಂಗಳೂರಿಗೆ ಇವತ್ತು ನಾವೆಲ್ಲ
74% ಆರ್ಥಿಕ ಕ್ರೋಢೀಕರಣ ಬೆಂಗಳೂರದಾಗ ಇರ್ತದೆ. ಬಹಳ ಸಲ ನಮ್ಮವ್ರು ಕೇಳ್ತಿರ್ತಾರೆ ಉತ್ತರ ಕರ್ನಾಟಕ ಬೇರೆ ಆಗುತ್ತೆ, ಏನದು ನಮ್ಮಲ್ಲಿ ಬೆಂಗಳೂರಿನ ಆರ್ಥಿಕತೆಯ ಉಪಯೋಗ ತಗೊಂಡು ರಾಜ್ಯ ಕಟ್ಟಬೇಕಾಗ್ತದೆ. ಜಸ್ಟ್ ವಿ ಕಾಂಟ್ ಟಾಕ್ ಓನ್ಲಿ ಎಮೋಷನಲ್ ಇಶ್ಯೂಸ್ ಮೇಲೆ ಮಾತಾಡಕ್ಕೆ ಹೋಗ್ಬಾರ್ದು. ಇದನ್ನ ಅಖಂಡ ಕರ್ನಾಟಕ ಕಟ್ಟುವಲ್ಲಿ ಅನೇಕ ಜನ ಶ್ರಮಿಸಿದ್ದಾರೆ. ಸಾಹಿತ್ಯಿಕ ಸ್ಪರ್ಶ ಈ ರಾಜ್ಯಕ್ಕಿದೆ. ಅದಕ್ಕಾಗಿನೇ ಕರ್ನಾಟಕ ದೇಶದಲ್ಲಿ ಒಂದು ವಿಭಿನ್ನವಾದಂತಹ ರಾಜ್ಯ ಇದೆ, ಅದಕ್ಕೆ ಹಿನ್ನೆಲೆ ಇದೆ. ಮೈಸೂರು ಪ್ರಾಂತದ ಮುಖಾಂತರ ಇವತ್ತಿನ ಕರ್ನಾಟಕ ನಿರ್ಮಾಣ ಆಗಿದೆ. ದೇವರಾಜ ಅರಸನ್ನವರ ಕೊಡುಗೆಗಳನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಅರಸವರ ಸಾಲಿಗೆ ಇತ್ತೀಚಿನ ರಾಜಕಾರಣದಲ್ಲಿ ಈ ನಾಡನ್ನು ಏನು ಆಳ್ತಾ ಇದ್ದಾರೆ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ 6ನೇ ತಾರೀಕಿಗೆ 4 ದಿವಸ ಆಯ್ತು. ಅವ್ರಿಗಿಂತ ಹೆಚ್ಚಿನ ಅವಧಿಯನ್ನ ಆಡಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಸಹಿತ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಆ ಬದ್ಧತೆ, ಆ ಬಡವರ ಪರವಾದಂತಹ ಕಳಕಳಿ, ಆ ಚಿಂತನೆಗಳು ಅರಸವರ ಒಂದು ರಾಜಕಾರಣದ ವ್ಯವಧಾನ ಬೇರೆ ಆಗಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಅನನ್ಯ ಯೋಜನೆಗಳನ್ನ ನಾಳೆ ಫೆಬ್ರವರಿ ಲಾಸ್ಟ್ ವೀಕ್ ಆರ್ ಮಾರ್ಚ್ ಫಸ್ಟ್ ವೀಕ್ ನಮ್ಮ ಬಜೆಟ್ ಮಾಡ್ತಾ ಇದ್ದಾರೆ. 17ನೇ ಬಜೆಟ್, ಕರ್ನಾಟಕದ ಅತಿ ಹೆಚ್ಚು ಬಜೆಟ್ ಗಳನ್ನ ಮಂಡನೆ ಮಾಡ್ತಕ್ಕಂಥ ಒಂದು ಕೀರ್ತಿಗೆ ಸಹಿತ ಅವರು ಭಾಜನರಾಗ್ತಾ ಇದ್ದಾರೆ. ಅಪಾರ ಆರ್ಥಿಕ ಅನುಭವ. ನಿಮ್ಗೆ ಹೇಳ್ಬಿಡ್ತೀನಿ, ಯಾರು ಆರ್ಥಿಕ ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ ಇಡೀ ಸರ್ಕಾರದ ಮೇಲೆ ಅವ್ರದೇ ಆದಂತಹ ಒಂದು ಪ್ರಭುತ್ವ ಬರ್ತದೆ. ದ ಮ್ಯಾನೇಜ್ಮೆಂಟ್, ರೆವಿನ್ಯೂದವ್ರು ಕೇಳ್ತೀವೋ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಸ್ ದ ಮದರ್ ಡಿಪಾರ್ಟ್ಮೆಂಟ್ ಆಫ್ ಅವರ್ ಡಿಪಾರ್ಟ್ಮೆಂಟ್. ಅಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನೋ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಎಲ್ಲ ಇಲಾಖೆಗಳಿಗೆ ಅನುದಾನಗಳನ್ನ ಕುಳಿಸ್ಕೊಡೋಣ. ನಾನು ಸುಮ್ಮನೆ ಗಮನಿಸ್ತಾ ಇರ್ತೀನಿ, ಅವ್ರು 1-1.5 ತಿಂಗಳ ಪ್ರೀ ಪ್ರಾಜೆಕ್ಟ್ ಮೀಟಿಂಗ್ ಮಾಡ್ತಾ ಇರ್ತಾರೆ ಎಲ್ಲ ಇಲಾಖೆಗಳನ್ನ ಕರೆಸಿ. ಆ ಪ್ರಭುತ್ವ ಹೆಂಗದಂದ್ರೆ ಎಲ್ಲ ಯೋಜನೆಗಳನ್ನ ಹೆಡ್ ಆಫ್ ಅಕೌಂಟ್ಸ್ ಹಿಂದೇನಾಯ್ತು, ಈಗ ಏನಾಗಬೇಕಾದ, ಮುಂದಿನ ಏನಾಗಬೇಕಾಗಿದೆ ಅಂತಕ್ಕಂಥ ಸೂಕ್ಷ್ಮ ಪರಿಜ್ಞಾನದಿಂದ ಯೋಜನೆಗಳನ್ನ ರೂಪುಗೊಳ್ತಾ ಇದ್ದಾವೆ. ನನ್ನ 40 ವರ್ಷದ ಸುದೀರ್ಘ ರಾಜಕಾರಣ 8 ಚುನಾವಣೆಗಳನ್ನ ಗಮನಿಸಿದ್ರೆ ಆರ್ಥಿಕ ಬದಲಾವಣೆಗಳನ್ನ ನಾವು ನೋಡ್ತಿರ್ತೀವಿ. ಆ ಕಾಲಕ್ಕೆ ಬದಲಾವಣೆ ಆಗುತ್ತೆ. ಸೊ ಅದಕ್ಕಾಗಿ ಆರ್ಥಿಕತೆ ಮನುಷ್ಯನ ಜೀವನಿಗೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಇವಾಗ ಶಿಕ್ಷಕರು ನೀವೆಲ್ಲ ಇಲ್ಲಿದೆ, ನಾನು ಸುಮ್ಮನೆ ಗಮನಿಸಿದೆ, ಬಹುತೇಕ ನಿಮ್ಮ ಸಂಘ 2-3 ದೃಷ್ಟಿಯಿಂದ ನಿಮ್ಮನ್ನ ಶ್ಲಾಘಿಸ್ಲಿಕ್ಕೆ, ನಿಮ್ಮನ್ನ ಗೌರವಿಸ್ಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಪೂಜ್ಯರು ಬಂದಿದ್ದಾರೆ, ನಾವೆಲ್ಲರೂ ಇಲ್ಲಿ ಕೂಡಿದ್ದೀವಿ. ಕಾರಣ ಏನು ಅಂದ್ರೆ, ಈಗ ತಾನೇ ಮೇಲ್ಕ್ ಹಾಕಿದ್ರೆ ಇದು ನಡೆದು ಬಂದ ದಾರಿ ಬಗ್ಗೆ ಎಲ್ಲಕ್ಕಿಂತ ನಿಮ್ಮಲ್ಲಿ ಒಕ್ಕಟ್ಟಿದೆ. ಅವಿರೋಧವಾದಂತ ಒಂದು ಚುನಾವಣೆ ಇಲ್ಲದೆ ನಡೀತದಂದ್ರೆ ನಿಮ್ಮ ಮನಸ್ಸುಗಳ ಕಾರಣ. ಯಾರೋ ಅಧಿಕಾರಿಗಳ ಅವ್ರ ಮುಖ್ಯ ಕಾರಣ ಅಲ್ಲ, ಅವರಿಗೆ ಪ್ರೀತಿಸಿ ಗೌರವಿಸ್ತಕ್ಕಂಥ ನೀವೇನಿದ್ರಿ ಅದು ಮುಖ್ಯವಾಗಿ ನಿಮಗೆ ಸತ್ತದ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ವಿಶ್ವಾಸವನ್ನು ಉಳಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿದ್ದಾರೆ, ಹೊಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದು ವಿಶೇಷವಾಗಿ ಒಂದು ಮಾಡೆಲ್ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ನಮ್ಮ ಭಾಗದಲ್ಲಿದೆ ಅಂತ ಹೇಳಿ ನಮಗೆಲ್ಲ ಬಹಳ ಸಂತೋಷ ಇದೆ. ಆತ್ಮೀಯತೆಯಿಂದ ಬಹಳ ಈ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ರಿ. ಇದು ಇನ್ನೊಬ್ಬರಿಗೆ ಮಾದರಿಯ ರೂಪದಲ್ಲಿದ್ರಿ. ಒಟ್ಟಾರೆ ಈ ಕಟ್ಟಡದ ಸದುಪಯೋಗ ಈ ಭಾಗದಲ್ಲಿ ಆಗಲಿ ಅಂತ ಹೇಳಿ ನಾನು ಆಶಿಸಿ, ಕಟ್ಟುಕೊಂಡವರು ನಿಮ್ಮ ಅನೇಕ ಬೇಡಿಕೆಗಳನ್ನ ಸ್ಪಂದಿಸ್ತಕ್ಕಂಥ ಹೃದಯ ಹೊತ್ತಿಗೆ ಒಬ್ಬರು ಶಾಸಕರಿದ್ದಾರೆ, ಅವರು ನಿಮ್ಮ ಕಾರ್ಯಗಳನ್ನ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ಲಿ ಅಂತ ಹೇಳಿ ನಾನು ಆಶಿಸಿ, ನಾವೆಲ್ಲ ಹೆಂಗಂದ್ರೆ ಗೆಸ್ಟ್ ಅಪಿರಿಯನ್ಸ್ ಅಂದ್ರೆ ಬಂದು ನಿಮ್ ಜೊತೆಗೆ 4 ನಿಮಿಷ ಕಳೆದು ಪ್ರೀತಿಯನ್ನ ಹಂಚಿಕೊಂಡು ಮತ್ತೆ ನಮ್ಮ ಮನೆಗೆ ನಾವು ಇಲ್ಲಿಂದ ಹೋಗೋದು. ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಆಶಿಸಿ, ಇಡೀ ಈ ಶಿಕ್ಷಕರ ಬಳಗ ಆ ಸಿದ್ದೇಶ್ವರ ಮಹಾಸ್ವಾಮಿಗಳ ಆದರ್ಶಗಳನ್ನ ನನಗೆ ಇನ್ನೊಂದು ಬಹಳ ಖುಷಿ ಅನ್ನಿಸ್ತು. ಕರೋನಾದಾಗ ಸಹಾಯ ಮಾಡಿದ್ರು. ಬಹುತೇಕ ನಾವು ಹಿಂದಿನ ಅನೇಕ ದಶಕಗಳ ರೋಗಗಳನ್ನ ನೋಡಿರ್ಲಿಲ್ಲ, ಕೇಳಿದ್ದೀವಿ ನಾವು. ಆದ್ರೆ ಕರೋನಾ ಕಳೆದ 5-6 ವರ್ಷದಿಂದ ಏನು ನಾವು ಅನುಭವಿಸಿದೀವಿ, ಪ್ರಪಂಚದಾಗ ಯಾರಿಗೂ ಸಹಿತ ಅನುಭವಿಸಬಾರ್ದಂತ ಅತ್ಯಂತ ನೋವಿನ ದಿನಗಳನ್ನ ನಾವು ಕಳೆದಿದ್ದೀವಿ. ಕೆಲವು ಕುಟುಂಬಗಳ ಮೇಲೆ ಆಗಿರ್ತಕ್ಕಂಥ ಆ ಆಘಾತಗಳನ್ನ, ಆ ನೋವುಗಳನ್ನ ಸುಮ್ಮನೆ ನಾವು ನೆನಪಿಸಿಕೊಂಡ್ರೆ ಬಹಳ ನೋವಾಗ್ತದೆ.
ಸೊ ಅಂತ ದಿನಗಳು ಮುಂದೆ ಬರಬಾರ್ದು. ಅಂತ ಸಂದರ್ಭದಲ್ಲಿ ಆ ಕೊಡತೆ ಫ್ಯಾಮಿಲಿಯವರಿಗೆ ನೀವೇನು ಸಹಾಯ ಮಾಡಿದ್ರೆ ನಾನ್ ನಿಜಕ್ಕೂ ಒಂದು ನಾಗರಿಕ ಸಮಾಜದಲ್ಲಿ ಮಾನವೀಯ ಚಿಂತನೆ ಇಟ್ಕೊಂಡು ಏನು ಮಾಡಿದ್ರೆ ನಾನು ನಿಮ್ಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಆ ದಿನಗಳಲ್ಲಿ ಯಾರು ಸಹಾಯ ಮಾಡಿದರೆ ಅದು ಮಾನವೀಯತೆಯ ಬಹಳ ಉತ್ತಮದ ಕಾರ್ಯದಾಗಿದೆ ಅಂತ ನಾನು ಭಾವಿಸಿಕೊಂಡಿದ್ದೀನಿ. ಒಟ್ಟಾರೆ ಅಂತ ಕಾರ್ಯಗಳು ಆಗ್ಲಿ ಅಂತ ಹೇಳಿ ನಾನು ಆಶಿಸಿ, ಸಾಲ ತಗೊಳ್ಳೋದು ಬಹಳ ಸರಳ, ಕಟ್ಟೋದು ಬಹಳ ಕಷ್ಟ. ನಿಮ್ಗೆ ಯಾಕೆ ರಿಕವರಿ ಇರ್ತದೆ ಅಂದ್ರೆ ಸ್ಯಾಲ್ರಿ ಇರ್ತದೆ, ಬೇರೆಯವ್ರ ಬ್ಯಾಂಕಿಗೆ ಹೋಗ್ಬಾರ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಕೃಷಿ ವಲಯ ರೈತರೇ ಅತಿ ಹೆಚ್ಚು ಸಂಕಷ್ಟಗಳನ್ನ ಅನುಭವಿಸ್ತಕ್ಕಂಥ ಒಂದು ವರ್ಗ ಇದ್ರೆ ಅದು ರೈತ ವರ್ಗ. ಕೃಷಿ ವಲಯ ಅತ್ಯಂತ ಅಸಂಘಟಿತ ವಲಯ. ನಿಸರ್ಗದ ಜೊತೆಗೆ ಸೆಣಸಾಟ ಇರ್ತದೆ. ಒಂದು ವರ್ಷ ಒಳ್ಳೇದಾಯ್ತು ಅಂದ್ರೆ 3 ವರ್ಷ ಒಂದ್ಸಲ ಬರಗಾಲನೇ ಬೀಳ್ತದೆ, ಒಂದ್ಸಲ ಅನೇಕ ತೊಂದರೆಗಳ ಮಧ್ಯದ ಕಡೆಗೆ ಮಾರ್ಕೆಟಿಂಗ್ ಇಶ್ಯೂ ಇರ್ತದೆ, ಲೇಬರ್ ಇಶ್ಯೂ ಅದ, ಕಲ್ಟಿವೇಶನ್ಸ್ ಎಕ್ಸ್ಪೆಂಡಿಚರ್ ಮ್ಯಾಕ್ಸಿಮಮ್ ಅದಾವ. ಇವೆಲ್ಲದರ ಮಧ್ಯದೊಳಗ ಬಹಳ ನೋವಿನ ದಿನಗಳನ್ನ ಒಬ್ಬ ರೈತ ಬದುಕ್ತಾ ಇರ್ತಾರೆ. ನಮ್ಮ ಬಹಳ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ವ್ಯವಸ್ಥೆಗಳು ಹೇಳಿ, ರೈತರಿಗೆ ಕೊಟ್ಟಿರ್ತಕ್ಕಂಥ ಸಾಲ ಅದು ನಿಜವಾದಂತ ಸಹಾಯ ಮಾಡಿಕೊಟ್ಟಿರ್ತಕ್ಕಂಥ ಸಹಾಯ ಅಂತ ತಿಳ್ಕೊಂಡ್ರೆ ಹೊರತು ಅದು ನಿಮ್ಮ ಮರುಪಾವತಿ 100% ಅಪೇಕ್ಷೆ ಪಡ್ತಕ್ಕಂಥ ಪ್ರಯತ್ನ ನೀವು ಮಾಡಬೇಡಿ ಅಂತ. ಕಾರಣ ಏನಂದ್ರೆ ಆ ತೊಂದರೆಯಲ್ಲಿ ಆ ಬಡ ರೈತ, ಆ ಕೃಷಿಕ ಬಹಳ ತೊಂದರೆ ಅನುಭವಿಸ್ತಾ ಇರ್ತಾರೆ. ಅಲ್ಲಿ ರಿಕವರಿ ಪೊಸಿಷನ್ ಕೇಳಕ್ ಹೋಗ್ಬಾರ್ದು. ನಾವು ಅಲ್ಲಿ ಮಾನವೀಯತೆಯನ್ನು ನೋಡ್ಬೇಕು. ಎಲ್ಲಿ ನಿಮಗ ನಿಮ್ಮಂತವ್ರಿದ್ರಿ ರಿಪೇಮೆಂಟ್ ಮಾಡ್ತಕ್ಕಂಥ ಸಶಕ್ತ ವರ್ಗ ಇರ್ತದ, ಅಲ್ಲಿ ರಿಕವರಿ ಚೆನ್ನಾಗಿರ್ತಕ್ಕಂಥ ಚಿಂತನೆಗಳನ್ನ ಇಟ್ಟುಕೊಂಡಾಗ ಮಾತ್ರ ಒಂದು ಒಳ್ಳೆಯ ನಾಗರಿಕ ಸಮಾಜ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನನ್ನ ಕಳಕಳಿ ವಿನಂತಿ, ಎಲ್ಲೆಲ್ಲಿ ನಿಮ್ಮ ಕಾಣದಷ್ಟು ಸಹ್ಯ. ನೀವೇನು ಬಹಳ ಜನ ಕೃಷಿ ಕುಟುಂಬದಿಂದ ಬಂದಿರ್ತೀರಿ, ಇವತ್ತು ಜಾಬ್ ಮಾಡ್ತಿರ್ತೀರಿ, ಬಿಸ್ನೆಸ್ ಮಾಡ್ತಿರ್ತೀರಿ, ಬೇರೆ ಬೇರೆ ಅನೇಕ ರಂಗಗಳಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರಿ. ಆದ್ರೆ ನಿಮ್ಮ ಕೈ ಚಡ್ಚಾಳ್ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ಚಡ್ಚಾಳ್ ಇದರ ಸುವರ್ಣ ಮಹೋತ್ಸವದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯ ಶ್ರೀ 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 ಅಮೃತಾನಂದ ಮಹಾಸ್ವಾಮಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸಿ, ಸಾನ್ನಿಧ್ಯವನ್ನ ವಹಿಸಿದಂತ ಇನ್ನೊಬ್ಬ ಪೂಜ್ಯರಾದಂತ ಚಡ್ಚಾಣದ ಪರಮ ಪೂಜ್ಯ ಷಟಸ್ಥಳ ಬ್ರಹ್ಮಿ ಶ್ರೀ 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 ಷಡಕ್ಷರಿ ಮಹಾಸ್ವಾಮಿಗಳಿಗೂ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಅರ್ಪಿಸಿ, ರಾಜಯೋಗಿನಿ ಬ್ರಹ್ಮಕುಮಾರಿ ಶ್ರೀದೇವಿ ಅಕ್ಕನವರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ, ಈ ವೇದಿಕೆ ಮೇಲೆ ಇದ್ದು ದೀಪವನ್ನ ಬೆಳಗಿಸಿ ಇದೀಗ ತಮ್ಮ ಕಾರ್ಯ ಬಾಹುಳ್ಯದ ಮುಖಾಂತರ ಇಂಡಿಗೆ ಹೋದಂತ ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಇವರಿಗೂ ನನ್ನ ನಮನಗಳನ್ನ ಅರ್ಪಿಸ್ತಾ, ಶಿಕ್ಷಕರ ಕ್ಷೇತ್ರದಲ್ಲಿ ಚಡ್ಚಾಣ ಬಿಟ್ರೆ ಬಾಕಿ ಎಲ್ಲಾರ ಕಡೆ ನಾನು ನನ್ನ ಕ್ಷೇತ್ರದಲ್ಲಿ 2 ಬರ್ತಾವ, 3 ಬರ್ತಾವ. ನನಗೆ ಬಿಜಾಪುರ ಸಿಟಿ, ಬಿಜಾಪುರ ಗ್ರಾಮೀಣ, ಈ 3 ಕ್ಷೇತ್ರ ಅಂತ ನೋಡಿದ್ರೆ ಚಡ್ಚಾಣದಲ್ಲಿ ಹೇಗಪ್ಪ ಅಂದ್ರೆ ಬಹುಶಃ ಆಧ್ಯಾತ್ಮಿಕತೆಯ ಸೊಗಡು ಅಡಗಿದೆ ಅಂತ ನನ್ನ ಭಾವನೆ ಇದೆ. ಯಾಕಂದ್ರೆ ಇಲ್ಲಿ ನೋಡಿ, ನೀವು ವಿಶೇಷ ರೀತಿಯಿಂದ ಎಲ್ಲರೂ ಜೊತೆಗೂಡಿಕೊಂಡು ಚುನಾವಣೆನೇ ಇಲ್ಲ ಅಂತ ಹೇಳಿ ಶಾಸಕರು ಹೇಳೋದ್ರಿ, ಚುನಾವಣೆನೇ ಇಲ್ಲ, ಇಲ್ಲಿ ಚುನಾವಣೆ ಹೆಸರಿಗೆ ಮಾತ್ರ. ಇವತ್ತಿನ ಈ ವಾತಾವರಣ ಏನ್ ಕಾಣಕತ್ತದಪ್ಪ ನನಗೆ ಅಂದ್ರೆ ಬಹುಶಃ ಈ ಒಂದು ಕಟ್ಟಡ ಉದ್ಘಾಟನೆಯಲ್ಲಿ ಈ ಊರಿನ ಗಣ್ಯ ವ್ಯಾಪಾರಸ್ಥರೆಲ್ಲರೂ ಬಂದಿದ್ದಾರೆ, ಎಲ್ಲಾ ಡಾಕ್ಟರ್ಸ್ ಅದಾರ, ಎಲ್ಲಾ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸದಸ್ಯರು ಅದಾರ. ನೋಡಿ, ಎಲ್ಲರೂ ಎಷ್ಟೊಂದು ಸಹಕಾರ, ಇಲ್ಲಿ ಎಷ್ಟು ಎದ್ದು ಕಾಣಿಸ್ತೈತಪ್ಪ ಅಂದ್ರೆ ಸಹಕಾರ ಎಷ್ಟು
ಇದಕ್ಕೆ ಮಹತ್ವ ಯಾಕೆ ಬಂದೈತಿ ಅಂತ ಹೇಳಿದ್ರ ಇದೇ ಒಂದು ಕಾರಣ. ಯಾಕಂದ್ರೆ ಇಲ್ಲಿ ಬಹುಶಃ ಸಿದ್ದೇಶ್ವರ ಸ್ವಾಮಿಗಳ ಪ್ರೇರಣೆಯಿಂದ ಇಲ್ಲಿ ಆ ವಾತಾವರಣ ನಿರ್ಮಾಣ ಆಗಿದೆ ಅಂತ ನನ್ನ ಭಾವನೆ ಇದೆ. ನಾನು ಬಹಳಷ್ಟು ಸಭೆಗಳನ್ನು ನೋಡಿದ್ದೀನಿ, ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡೀನಿ. ಇವತ್ತು ಮುಂಜಾನೆ ಶಿವಣಿಗೆಗಳ ಕಾರ್ಯಕ್ರಮ ಮಾಡಿ ಇಲ್ಲಿ ಬಂದೀನಿ. ಆದ್ರೆ ಇಲ್ಲಿರತಕ್ಕಂತ ಶಿಕ್ಷಕರ ಶಿಸ್ತು, ಶಿಕ್ಷಕರು ಮಾಡುವ ಕಾರ್ಯ, ಶಿಕ್ಷಕರ ಸಹಕಾರ ಇವತ್ತು ಒಂದೊಂದಾಗಿ ಹೇಳ್ಕೊಂಡು ಹೋದ್ರ ಸಮಯದ ಅಭಾವ. ನನಗೆ ಗೊತ್ತಿದೆ, ನೀವು ಇನ್ನ ಪೂಜ್ಯರು 3 ಮಂದಿಗೆ ಇನ್ನ ಮಾತನಾಡಬೇಕು. ಅದಕ್ಕೆ ಹೆಚ್ಚಿಗೆ ಮಾತನಾಡಲಾರದೆ ಇವತ್ತು ನಾನು ಈ ಭಾಗದ ಶಾಸಕನಾದ ನನಗೆ ಹೆಮ್ಮೆ ಏನು ಅನಿಸ್ತೈತಪ್ಪ ಅಂದ್ರೆ, ಇಲ್ಲಪ್ಪ ನಾನಿದ್ದಾಗ, ನಾನು ಶಾಸಕರಿದ್ದಾಗ ಇಂತಿಂತ ಶಿಕ್ಷಕರಿದ್ದು, ಇಂತಿಂತವ್ರು ಅಧ್ಯಕ್ಷರಿದ್ರು, ಹಿಂಗ್ ಮಾಡಿದ್ರು ಅಂತ ಹೇಳಿ ಎಲ್ಲರ ಮುಂದೆ ನಮ್ಮ ಶಿಕ್ಷಕರ ಹೃದಯವನ್ನ ಎತ್ತಿ ತೋರ್ಸ್ಲಾಕ ತಾವೆಲ್ಲ ನನಗೆ ಅನುಕೂಲ ಮಾಡಿಕೊಟ್ಟಿಲ್ಲ. ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ಅದರಲ್ಲಿ ಗುರು ಹ್ಯಾಂಗಿರ್ಬೇಕು ಅನ್ನುವಂತ ಮಾದರಿಯ ಶಿಕ್ಷಕರ ಸಂಘವನ್ನ ತಾವು ಕಟ್ಟಿರಿ. ಸರ್ಕಾರಿ ಪತ್ತಿನ ಸಂಘ ಅಂದ್ರ ಇದೀಗ ಹೇಳಿದ್ರು, ಕೊರೋನಾ ಇದ್ದಾಗ ನಾವು ಸಾಲ ಕೊಟ್ಟಿವಿ ಅಂದ್ರೆ ಅದು ಬಹುಶಃ ನನಗನಿಸ್ತೈತಿ ಮಾನವೀಯತೆಯ ತುದಿಯಲ್ಲಿ ನಿಂತು ತಾವು ಆ ಕಾರ್ಯವನ್ನು ಮಾಡಿದ್ದೀರಿ. ಅದರ ಪರಿಣಾಮ ಏನಾಗ್ತೈತಪ್ಪ ಅಂದ್ರೆ ಎಲ್ಲರಿಗೂ ಅಭಿಮಾನ ಹ್ಯಾಂಗ ಹೋಗ್ತೈತೆ ಅಂದ್ರೆ, ನಮಗೇನಾದ್ರು ಸಂಕಷ್ಟ ಸಮಯದಲ್ಲಿ ನಮ್ಮ ಹಿಂದ ಒಂದು ಬ್ಯಾಂಕ್ ಅದ, ಒಂದು ಪತ್ತಿನ ಸಹಕಾರಿ ಸಂಘದ, ಆ ಸಂಘದಿಂದ ನಾವು ಸರ್ಕಾರ ತಗೋತೀವಿ ಅನ್ನುವಂತ ಮನೋಭಾವನೆ ತಮ್ಮಲ್ಲಿ ಬರ್ತೈತಿ. ಅದು ಹ್ಯಾಂಗಂದ್ರೆ ಪ್ರೀತಿಯಿಂದ ಪ್ರೀತಿ ಹುಟ್ಟತೈತಿ, ದ್ವೇಷದಿಂದ ಪ್ರೀತಿ ಅಂತೂ ಹುಟ್ಟಕ್ ಸಾಧ್ಯನೇ ಇಲ್ಲ. ಯಾಕಂದ್ರ ನೋಡಿ ನೀವು ದೀಪದಿಂದ ದೀಪ ಹಚ್ಚಿದ್ರೆ ಬೆಳಕ್ ಬರ್ತೈತಿ. ಮತ್ ಬಿಟ್ಟು ಏನಿದ್ರು ಸಹಿತ ಇವತ್ತಿನ ಈ ಕಾರ್ಯಕ್ರಮ ಮಾತ್ರ ಅತ್ಯಂತ ಯಶಸ್ವಿಯಾಗಿದೆ. ನನಗೂ ತುಂಬಾ ಸಂತೋಷ ಆಗಿದೆ. ಹೆಚ್ಚಿಗೆ ಮಾತಾಡಲಾರದೆ ಇಲ್ಲಿ ಏನು ತಮಗೆ ಬೇಕು ಬೇಡಿಕೆಗಳು ನನ್ನ ಮುಂದೆ ಇಟ್ಟಿರಿ. ಈಗಾಗಲೇ 5 ಲಕ್ಷ ರೂಪಾಯಿ ಕಾಂಪೌಂಡ್ ಕೊಟ್ಟಿನಿ, ಇಲ್ಲಿ ಸಿಸಿ ರಸ್ತೆ ಹಾಕಿಬಿಡು ಅಂತ ಹೇಳಿರಿ. ಎಲ್ಲ ವ್ಯವಸ್ಥೆಯನ್ನ ಪ್ರಾಮಾಣಿಕವಾಗಿ ತಾವು ಏನ್ ಹೇಳಿರಿ ಅದನ್ನ ಶಿರ್ಸಾ ವಹಿಸಿ ನಾನು ಮಾಡುತ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಹೇಳ್ತಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಗಲೇ ನಾನು ಮಾತಾಡುವಾಗ ಒಂದು ವಿಷಯ ಮರೆತಿದ್ದೆ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ನಡೆನುಡಿಯಲ್ಲಿ ತಾವು ಅಳವಡಿಸಿಕೊಂಡು ನಡೀತಾ ಹೋದಾಗ ಅವಶ್ಯವಾಗಿ ಮುಂದೊಂದು ದಿನ ಇನ್ನೂ ಬೆಳೆದು ನಿಮ್ಮೆಲ್ಲರ ಸಂಕಲ್ಪಗಳು ಪೂರ್ಣವಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ನಾವು ಕೂಡ ಪಾತ್ರರಾಗಿ ನಡೆಯೋಣ ಎಂಬ ಮಾತನ್ನ ಹೇಳಿರ್ತಕ್ಕಂಥ ರಾಜಯೋಗಿನಿ ಬ್ರಹ್ಮಕುಮಾರಿ ಇನ್ಮೇಲೆ ಚಡಚಣದ ವಿರಕ್ತ ಮಠದ ಶಟಸ್ಥಲ ಬ್ರಹ್ಮ ಶ್ರೀ ಶ್ರೀ ಷಡಕ್ಷರಿ ಮಹಾಸ್ವಾಮಿಗಳಿಂದ ಆಶೀರ್ವಚನ. ಜ್ಞಾನಯೋಗಿಗಳು, ಶತಮಾನದ ಸಂತರು, ಶ್ರೇಷ್ಠ ತತ್ವಜ್ಞಾನಿಗಳು, ನಿರಾಧಾರಿ ಮೂರ್ತಿಗಳು, ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾಗಿರುವಂತಹ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ದಿವ್ಯ ಚೇತನಕ್ಕೆ ಹಣೆ ಮಣಿದು ಈ ಒಂದು ನಮ್ಮ ಭಾಗದ ಸಹಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಂಘ, ಈ ಒಂದು ಸಂಘದ ಸುವರ್ಣ ಮಹೋತ್ಸವ ಪ್ರಯುಕ್ತವಾಗಿ ಈ ಒಂದು ಕಟ್ಟಡದ ಉದ್ಘಾಟನಾ ಸಮಾರಂಭ, ಈ ಸಮಾರಂಭದ ಒಂದು ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಆತ್ಮೀಯ ಪರಮ ಪೂಜ್ಯರು, ಶ್ರೇಷ್ಠ ವಾಗ್ಮಿಗಳು, ಪೂಜ್ಯ ಬುದ್ಧಿಜಿಯವರ ಕರಕಮಲ ಸಂಜಾತರಾಗಿ ಎಲ್ಲರನ್ನೂ ಕೂಡ ಧರ್ಮದ ಅಧ್ಯಾತ್ಮದ ಮಾರ್ಗವನ್ನ ಮಾರ್ಗದರ್ಶನ ಮಾಡುತ್ತಿರುವಂತಹ ಪರಮ ಪೂಜ್ಯ ಅಮೃತಾನಂದ ಶ್ರೀಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮ ಸಮರ್ಪಣೆ ಮಾಡಿ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ಶ್ರೀದೇವಿ ಅಕ್ಕನವರಲ್ಲಿ ಶರಣವನ್ನು ಸಮರ್ಪಣೆ ಮಾಡಿ ನಮ್ಮ ಜನಪ್ರಿಯ ಶಾಸಕರು
ಸಹೃದಯರು, ಸಜ್ಜನ ರಾಜಕಾರಣಿಗಳಿಂದೇ ಖ್ಯಾತಿಯನ್ನು ಪಡೆದಿರುವಂತಹ ಶ್ರೀಯುತ ವಿಠಲ್ ಕಟಗೌಂಡ್ ಅವರಲ್ಲಿ ಶರಣಗಳನ್ನು ಸಮರ್ಪಣೆಯನ್ನು ಮಾಡಿ, ಸಂಘದ ಅಧ್ಯಕ್ಷರಾಗಿ ಸಂಘವನ್ನು ಬಹಳ ಉತ್ತಮ ರೀತಿಯಿಂದ ಮುನ್ನಡೆಸುತ್ತಿರುವಂತಹ ಆತ್ಮೀಯರಾದ ಎಸ್ ಪಾಟೀಲ್ ಅವರಲ್ಲಿ, ಹಾಗೇನೆ ಎಲ್ಲ ಉಪಾಧ್ಯಕ್ಷರುಗಳಲ್ಲಿ, ನಿರ್ದೇಶಕರುಗಳಲ್ಲಿ, ಸಿಬ್ಬಂದಿಯವರಲ್ಲಿ, ಈ ಒಂದು ಸಂಘದ ಆಧಾರ ಸ್ತಂಭಗಳಾಗಿರುವಂತಹ ನಮ್ಮ ಭಾಗದ ಸಮಸ್ತ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ, ಗುರುಮಾತೆಯರಲ್ಲಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ಸಮಸ್ತ ಎಲ್ಲರಿಗೂ, ಪತ್ರಿಕಾ ಮಿತ್ರರಲ್ಲಿ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಸಮಯ ಬಹಳ ಆಗಿದೆ, ಆದರೂ ಕೂಡ ಈ ಒಂದು ಸಮಾರಂಭವನ್ನು ನೋಡಿದ್ರೆ ಇದೊಂದು ರೀತಿಯ ಸಾರ್ಥಕ ಮನೋಭಾವ ಎಲ್ಲರ ಮುಖದೊಳಗೂ ಕೂಡ ಕಾಣ್ತಾ ಇದೆ. ಇದೊಂದು ಬಹಳ ಧನ್ಯತಾ ಭಾವ. ಸುವರ್ಣ ಮಹೋತ್ಸವ ಅಂತಂದ್ರೆ 50 ವರ್ಷ ಪೂರೈಸಿರುವಂತಹ ಈ ಒಂದು ಬಹಳ ಸಂಭ್ರಮದ ಸಂದರ್ಭದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀವಿ. ಈ ಒಂದು ಸಂಘ ನಡೆದು ಬಂದಿರುವಂತಹ ದಾರಿಯನ್ನು ನೋಡಿದ್ರೆ ನಮ್ಮ ಪಾಟೀಲ್ ಅವರು, ಎಸ್ ಪಾಟೀಲ್ ಅವರು ಎಲ್ಲವನ್ನು ಹೇಳಿದ್ರು. ಒಂದು ಸಂಘ ಇಷ್ಟೆಲ್ಲ ಮುನ್ನಡಿಬೇಕಾದ್ರೆ, ಪ್ರಗತಿಯನ್ನು ಕಾಣಬೇಕಾದ್ರೆ 50 ವರ್ಷಗಳ ಪರ್ಯಂತ ಒಂದು ಸುವರ್ಣ ಮಹೋತ್ಸವನ ಆಚರಿಸಿಕೊಳ್ಬೇಕಾದ್ರೆ ಅದರ ಮೇಲೆ ವಿಶ್ವಾಸ, ನಂಬಿಕೆ ನೆಟ್ಟಂತ ತಮಗೆಲ್ಲರದು ಶ್ರಮ, ತಮಗೆಲ್ಲರದು ಒಂದು ಸಹಕಾರ ಬಹಳ ಮುಖ್ಯವಾಗಿ ಈ ಒಂದು ಸಂಘದೊಳಗ ಎದ್ದು ಕಾಣುತ್ತೆ. ಯಾಕೆ ಅಂತಂದ್ರೆ ಕೇವಲ ಖಾಸಗಿ ಒಂದು ಸಂಘಗಳೇ ನಡೆಯುವುದು ಬಹಳ ಕಷ್ಟ. ಅಂಥದ್ರೊಳಗ ಸಹಕಾರ ತತ್ವದ ಅಡಿಯೊಳಗ, ಕೋಆಪರೇಷನ್ ಒಂದು ತತ್ವದ ಅಡಿಯೊಳಗ ಎಲ್ಲರೂ ಸಹಕಾರದಿಂದ ತಾವೆಲ್ಲ ಏನ್ ಇದ್ರ ಮೇಲೆ ಒಂದು ವಿಶ್ವಾಸ, ನಂಬಿಕೆ ಇಟ್ಟು ತಾವೆಲ್ಲ ಇದ್ರೊಳಗ ಮುನ್ನಡೆಸ್ತಾ ಇದೀರಿ ಅಂತಂದ್ರೆ ನಾವೆಲ್ಲರೂ ಈ ಸಂದರ್ಭದೊಳಗೆ ಏನ್ ಹೇಳಬೇಕು ಅಂದ್ರೆ ತಮಗೆ ಎಷ್ಟು ಅಭಿನಂದನೆಯನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೇ. ಇನ್ನೊಂದು, ಅವರು ಸಂಘವನ್ನು ನಡೆಸುವವರು ಕೂಡ ಅಷ್ಟೇ ಸಮರ್ಥರದಾರ, ಅಷ್ಟೇ ವಿಶ್ವಾಸಾರ್ಹರಾದಾರ. ನಿಮ್ಮೆಲ್ಲರನ್ನು ಕೂಡ ಇವರೆಲ್ಲರೂ ನಮ್ಮವರು ಅನ್ನುವಂತಹ ಭಾವನೆ ಅವರಲ್ಲಿ ಕೂಡ ಅದ. ಹಾಗಾಗಿ ಇದು ಯಾವ ರೀತಿ ಅಂತಂದ್ರೆ ಇದೆಲ್ಲರೂ ಶಿಕ್ಷಕರ ಕುಟುಂಬ, ಇದು ನಮ್ಮ ಕುಟುಂಬ, ಇದೆಲ್ಲ ನಮ್ಮವರು, ಎಲ್ಲರೂ ನಮ್ಮವರು ಅನ್ನುವಂತಹ ಭಾವ ಅವರಲ್ಲಿ ಕೂಡ ಅದ. ಆ ಇಬ್ಬರ ಒಂದು ಸಹಯೋಗ ಇದ್ದುದರಿಂದ ನಮ್ಮ ಭಾಗದೊಳಗ ಏನು ಪತ್ತಿನ ಸಹಕಾರಿ ಸಂಘ ಅದ, ಇದು ನಮ್ಮ ಈ ಒಂದು ಭಾಗದೊಳಗೆ ಮಾದರಿ ಸಂಘ ತಿಳ್ಕೊಂಡು ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ಒಂದು ರೀತಿಯೊಳಗ ಈ ಸಂಘವನ್ನ ಬೇರೆಯವರು ನೋಡಿ ಅವರು ಕೂಡ ಇದರಂತೆ ಪಾಲಿಸ್ಕೊಂಡು ಹೋಗ್ಬೇಕು. ಚಡಚಣ ಭಾಗದ ಸಂಘ ನೋಡಿ ಹೆಂಗದ, ಎಲ್ಲರೂ ಎಷ್ಟು ಒಗ್ಗಟ್ಟಿನ ಮಾಡ್ಕೊಂಡು ಹೊಂಟಾರ ಅನ್ನುವಂಥದ್ದು ಎಲ್ಲಾ ಕಡೆ, ಈ ಭಾಗದೊಳಗೆ ಎಲ್ಲ ಕಡೆ ಇದೊಂದು ಮಾದರಿಯಾಗಿ, ಇದೊಂದು ಎಲ್ಲರಿಗೂ ಕೂಡ ಪ್ರೇರಣೆಯಾಗಿ ತಾವೆಲ್ಲ ನಿಲ್ತಾ ಇದ್ದೀರಿ. ಇದಕ್ಕೆಲ್ಲ ಏನು ಅಂತಂದ್ರೆ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ಆಶೀರ್ವಾದ, ಅವರ ಒಂದು ಇಲ್ಲೆಲ್ಲ ಬಂದವರೆಲ್ಲ ಪ್ರಾರಂಭದೊಳಗೆ ಏನು ಅವರ ಒಂದು ಆಶೀರ್ವಾದ ಮಾಡಿ ಹೋದ್ರು, ಅವರ ದಾರಿಯೊಳಗೆ ತಾವೆಲ್ಲ ನಡೀತಾ ಇದ್ದೀರಿ. ಅವರ ಒಂದು ಪ್ರತಿಸ್ವರೂಪದೊಳಗ ಅಮೃತಾನಂದ ಪರಮ ಪೂಜ್ಯರು ಕೂಡ ತಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಮುನ್ನಡೆಸ್ತಾ ಇದ್ದಾರೆ. ಒಂದು ಮಾತೈತಿಲ್ಲ, ಹಿಂದ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಸಾಧನೆ ಎಂತ ಕಷ್ಟ ಇರ್ಲಿ, ಎಂತ ಕಠಿಣ ದಾರಿ ಇರ್ಲಿ, ಆ ಎರಡು ಬಲಗಳಿಂದ ಗುರುವಿನ ಬಲ ಹಿಂದಿರಬೇಕು, ನಮ್ಮ ಶ್ರಮದ ಬಲ ಮುಂದಿರಬೇಕು, ಸಾಧನೆ ಮುನ್ನಡೀತಾ ಇರಬೇಕು. ಒಂದಲ್ಲ ಒಂದು ದಿನ ಗುರಿ ಮುಟ್ತೇವೆ ಅನ್ನುವಂಥದ್ದೇನು ನಂಬಿಕೆಯೊಂದಿಗೆ ತಾವೆಲ್ಲ ಮುನ್ನಡೀತಾ ಇದ್ದೀರಿ. ಅದರ ಪ್ರತಿಫಲವೇ ಇವತ್ತು ನಾವು ಸುವರ್ಣ ಮಹೋತ್ಸವ, ಇಷ್ಟೆಲ್ಲ ಭವ್ಯ ಸಮಾರಂಭಗಳು ನಾವೆಲ್ಲ ಸಾಕ್ಷಿಕಾರಾಗಿದ್ದೀವಿ. ಈ ಒಂದು ಸಂಘ ಹೀಗೇನೆ ಬೆಳೀತಾ ಬೆಳೀತಾ ಬೆಳಿಬೇಕು. ಮಾತಾಜಿಯವರಿಗೆ, ಎಲ್ಲ ಹಿರಿಯರಿಗೆ, ತಮಗೆಲ್ಲರಿಗೂ ನಮಸ್ಕಾರಗಳು. ಇದೊಂದು ಬಹಳ ಸಂತೋಷದ ಕ್ಷಣ. ನಮ್ಮ ಶಿಕ್ಷಕ ಸಂಘದ ಸೊಸೈಟಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ. ಅವರು ಹೇಳಿದಂತೆಯೇ
ಒಂದು ವರ್ಷದೊಳಗೆ ಮುಗಿಸ್ತೀವಿ ಅಂತ ಹೇಳಿದ್ರು. ಇನ್ನೂ ಒಂದು ವರ್ಷಕ್ಕೆ ಒಂದು ತಿಂಗಳ ಕಡಿಮೆ ಇರೋದ್ರೊಳಗಾಗಿನೇ ಮುಗಿಸ್ಯಾರ. ಅದು ನಮಗೆ ಬಹಳ ಸಂತೋಷ ಐತೆ ಅಂತ ಹೇಳ್ತೀವಿ. ಇದು ಯಾವುದರಿಂದ ಆಯಿತು? ಏನು ಗುರುಗಳ ಆಶೀರ್ವಾದದಿಂದ ಆಯಿತು ಅಥವಾ ಅವರ ಪ್ರಯತ್ನದಿಂದ ಆಯಿತು ಅಂತ ಹೇಳಿ ಪ್ರಶ್ನೆ ಬರ್ತದಲ್ಲ. ಆ ಪ್ರಯತ್ನ ಮತ್ತು ಆಶೀರ್ವಾದ ಎರಡು ಹೇಗದಾವು ಅಂದ್ರೆ ಅದಕ್ಕೆ ಸ್ವಲ್ಪ ಗಣಿತ ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ಒಂದು ಜೀರೋ ತಗೊಂಡು ಅಂಗಡಿಗೆ ಹೋಗ್ತಾನೆ. ಅವನಿಗೆ ಏನು ಕೊಡ್ತಾರೆ? ಏನು ಕೊಡುದಿಲ್ಲ. ಜೀರೋಕ್ಕೇನೋ ಬೆಲೆ ಇಲ್ಲ. ಇದಿಲ್ಲ ಅಷ್ಟೇ. ಬೇಡ, ಕೇಳಿಸ್ತಾನೆ ಸಾಕಿಷ್ಟು. ಇನ್ನೊಬ್ಬ ಒಂದನ್ನು ತೆಗೆದುಕೊಂಡು ಹೋಗ್ತಾನೆ. ₹1 ತೆಗೆದುಕೊಂಡು ಹೋದ್ರೆ ಒಂದು ಚಾಕ್ಲೇಟ್ ಕೊಡ್ತಾರೆ. ಒಂದಕ್ಕೆ ಬೆಲೆ 1ರಷ್ಟು, ಒಂದು ಚಾಕ್ಲೇಟ್ ಅದಷ್ಟು ಅದ. ಜೀರೋಕ್ಕಂತೂ ಏನೂ ಬೆಲೆ ಇಲ್ಲ. ಆದರೆ ಇನ್ನೊಬ್ಬ 1 ಮತ್ತು 0 ಎರಡು ಕೂಡಿಸ್ಕೊಂಡು ಹೋಯ್ತಾನೆ. ಎಷ್ಟಾಗ್ತದ? ಅದು 10 ಆಯ್ತು. ಮತ್ತು ಆ 0ಕ್ಕೆ ಬೆಲೆ ಇದ್ದಿದ್ರೆ 10 ಯಾಕಾಯ್ತು? ಯಾವುದ್ರ ಬೆಲೆ ಹೆಚ್ಚಾಯ್ತು? 1ರ ಬೆಲೆ ಹೆಚ್ಚಾಯ್ತು. ಹಾಗಿದು ಪ್ರಯತ್ನ ಮತ್ತು ಆಶೀರ್ವಾದ ಅದ. ಪ್ರಯತ್ನ ಅನ್ನೋದು ಒಂದಿದ್ದಂಗೆ, ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಅನ್ನೋದು 0 ಇದ್ದಂಗೆ. ನಾವು ಪ್ರಯತ್ನ ಮಾಡ್ಲಾರ್ದ ಬರೀ 0 ತುಂಡು ಹೋದ್ವಿ ಅಂದ್ರೆ ಅದಕ್ಕೇನು ಬೆಲೆ ಇಲ್ಲ. ಇನ್ನು ನಾವು 1 ಪಟ್ಟು ಪ್ರಯತ್ನ ಮಾಡಿ ಗುರುಗಳ ಆಶೀರ್ವಾದ ಪಡೆದಿವಿ, ದೇವರ ಆಶೀರ್ವಾದ ಪಡೆದಿವಿ ಅಂದ್ರೆ ಆ 1 ಪಟ್ಟು ಹೋಗಿ 10 ಪಟ್ಟು ಆಗುತ್ತೆ. ಎರಡೂ ಬಹಳ ಅವಶ್ಯಕ. ಹಾಗೆ ಇಲ್ಲಿ ಅಪ್ಪುಗಳ ಒಂದು ಆಶೀರ್ವಾದ ಮತ್ತು ಇವರೆಲ್ಲರ ಪ್ರಯತ್ನ, ಇವರು 10 ಪಟ್ಟು ಪ್ರಯತ್ನ ಮಾಡ್ಯಾರ. ಅಪ್ಪುಗಳು ಅದನ್ನ 100 ಪಟ್ಟು ಮಾಡ್ಯಾರ. ಅವು ಎರಡೂ ಕೂಡ ಇಷ್ಟು ಬೇಗ ಅದು ಕೆಲಸ ಆಗಿದೆ. ಬಹಳ ಸಂತೋಷ ಆಗಿದೆ. ನೀವೆಲ್ಲರೂ ಈ ಭಾಗದಲ್ಲಿರುವಂತ ಶಿಕ್ಷಕರು, ನಮ್ಮ ಶಾಸಕರು ಕಟಕದೊಂಡವರು ಹೇಳ್ತಾ ಇದ್ರು, ನೀವೇನು ಲಕ್ಷ ಕೊಟ್ಟರು ಎಲ್ಲೋ ಗೊತ್ತಿಲ್ಲ ನಮಗೆ. ಅವರು 3 ಇಲಾಖೆ ಬರ್ತಾವ ಅವ್ರ ಕ್ಷೇತ್ರದೊಳಗ. ಆ ಕಡೆ 2 ಕ್ಷೇತ್ರಗಳಲ್ಲಿಕ್ಕಿಂತ ಆಧ್ಯಾತ್ಮಿಕ ವಾತಾವರಣ ನಿಮ್ಮ ಭಾಗದಾಗ ಬಹಳ ಐತಿ ಅಂತ ಹೇಳ್ಯಾರ. ಅವ್ರು ಕೇಳಿಸ್ಕೊಂಡ್ರಂದ್ರೆ ಇವ್ರಿಗೆ ಬಿಡುದಿಲ್ಲ. ನಿಮ್ಮ ಭಾಗದಾಗ ಹೆಚ್ಚೈತಿ ಅಂತ ಹೇಳ್ಯಾರ. ಬಹುಶಃ ಹಾಗದ. ನೀವೆಲ್ಲ ಈ ಭಾಗದವರು ಹಾಗೆ ಅದರಿ ಅಂತ ಹೇಳಿ ನಾವೆಲ್ಲ ಭಾವಿಸ್ತೀವಿ. ಮಕ್ಕಳಿಗೆ ನೀವು ಜ್ಞಾನವನ್ನು ಕೊಡ್ತಾ ಇದ್ದಾರೆ, ಅದೊಂದು ದೊಡ್ಡ ಕಾರ್ಯ. ಜ್ಞಾನ ಕೊಡಬೇಕು ಮನುಷ್ಯನಿಗೆ. ಜ್ಞಾನ ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡ್ತದೆ. ನೀವು ಹಣ ಕೊಟ್ಟು ಯಾರನ್ನಾರ ಶ್ರೀಮಂತ ಮಾಡ್ತಾನೆ ಅಂದ್ರೆ ಆಗಂಗಿಲ್ಲ. ಅವನಿಗೆ ಅದು ಬಳಸಕ್ ಬರಬೇಕಲ್ಲ. ಅಧಿಕಾರ ಕೊಟ್ಟು ಆ ಮನುಷ್ಯನನ್ನು ದೊಡ್ಡವ ಮಾಡ್ತಾನಂದ್ರೂ ಆಗಂಗಿಲ್ಲ. ನಿಜವಾಗ್ಲೂ ಮನುಷ್ಯನನ್ನ ದೊಡ್ಡವರು ಮಾಡೋರು ಯಾರು ಅಂತಂದ್ರೆ ನೀವೇನು ಶಿಕ್ಷಕರದರಲ್ಲ, ನೀವು ದೊಡ್ಡವರನ್ನಾಗಿ ಮಾಡ್ತೀರ. ಯಾಕೆಂದ್ರೆ ಅವರಿಗೆ ಜ್ಞಾನವನ್ನ ಕೊಡ್ತೀರಿ. ಅದು ಸಣ್ಣದಿರ್ಬೋದು ಜ್ಞಾನ, ಅದ್ರ ಬಹಳ ದೊಡ್ಡ ಕೆಲಸ ಮಾಡ್ತದೆ. ಹೇಗೊಂದು ಸಣ್ಣದ ಬೆಂಕಿ ಕಿಡಿ ದೊಡ್ಡ ಅರಣ್ಯವನ್ನೆಲ್ಲ ನಾಶ ಮಾಡ್ತವೆ. ಸಣ್ಣ ಬೆಂಕಿ ಕಿಡಿ, ಅದೇನು ಕ್ವಿಂಟಲ್ ಗಟ್ಲೆ ಇಲ್ಲ ಬೆಂಕಿ. ಆದ್ರೆ ಒಂದು ಸಣ್ಣ ಕಿಡಿ ದೊಡ್ಡ ಅರಣ್ಯವನ್ನೆಲ್ಲ ಹೆಂಗ ನಾಶ ಮಾಡ್ತದಲ್ಲ, ಹಾಗೆ ಒಂದು ನಿಮ್ಮದು ಸಣ್ಣದ ಜ್ಞಾನದ ಕಿಡಿ ಮನುಷ್ಯನ ಎಲ್ಲಾ ದುಃಖವನ್ನ ನಾಶ ಮಾಡ್ತದ. ಅಷ್ಟು ಸಾಮರ್ಥ್ಯದ ಆ ಜ್ಞಾನದಲ್ಲಿ. ಮನುಷ್ಯನನ್ನ ನಾವು ಜ್ಞಾನಿ ಮಾಡಿದೀವಿ ಅಂದ್ರೆ ಅವನಿಗೇನು ಅವಶ್ಯಕತೆನೂ ಬರುದಿಲ್ಲ. ಬಹಳ ಜನ ಹೇಳ್ತಾರ, ನಮಗ ಕಾಡೋರು ಬಹಳ ಜನ ಅದಾರ, ನಮಗ ತ್ರಾಸ ಕೊಡ್ತಾರ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ನಾವು ಜ್ಞಾನಿಗಳನ್ನ ಮಾಡುದು ಅವ್ರನ್ನ. ಅವರು ಜ್ಞಾನಿಗಳಾದ್ರಂದ್ರೆ ಅವ್ರ ಹತ್ತಿರ ಬರುವ ಕಷ್ಟಗಳು ಕಡಿಮೆ ಆಗ್ತವೆ.
ಎಲ್ಲಿ ಬೆಳಕಿರ್ತದ ಅಲ್ಲಿ ಕತ್ಲಿರುವುದಿಲ್ಲ. ಅದು ಕತ್ಲೆ ಅಂತಿರ್ತದ, ದೂರ ಇದ್ದಾಗ ಮಾತಾಡ್ತದ, ನೋಡ್ತೀನಿ ಅವ್ನು ಬೆಳಕಿದ್ದ ಅವ್ನು ನೋಡ್ಕೋತೀನಿ ಅಂತದ, ಬಿಡುದಿಲ್ಲ ಈ ಸಲ ಅಂತದ. ಆದ್ರೆ ಇವನು ಬೆಳಕಿದ್ದ, ಚಲೋ ಇದ್ದ, ಪ್ರಾಮಾಣಿಕವಾಗಿದ್ದ, ಜ್ಞಾನಿ ಇದ್ದ ಅಂದ್ರೆ ಆ ಕತ್ಲಿ ಇವನು ಸಮೀಪ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದ. ಇವನು ಸಮೀಪ ಬಂದಷ್ಟು ಅದು ದೂರ ಆಗಿನೇ ಹೋಗಿಬಿಡ್ತದೆ. ಅದಕ್ಕೆ ನಾವು ಸಣ್ಣ ಮಕ್ಕಳಿಗೆ ಜ್ಞಾನಿಗಳನ್ನಾಗಿ ಮಾಡಬೇಕಾಗತ್ತೆ. ಅದನ್ನ ನೀವೆಲ್ಲ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅದೊಂದು ದೊಡ್ಡ ಕಾರ್ಯ ಅದ, ಬಹಳ ಮಹತ್ವದ ಕಾರ್ಯ. ನಿಮ್ಮ ಹತ್ತಿರ ಸಣ್ಣ ಸಣ್ಣ ಮಕ್ಕಳು ಬರ್ತಾವ, ಅವ್ರಿಗೆ ಇಡೀ ಜೀವನದ ತುಂಬಾ ಏನೇನು ಜ್ಞಾನ ಬೇಕು ಅದನ್ನ ನೀವೆಲ್ಲ ಕೊಡುವವರು. ಇದು ಸುಮ್ಮ ಅದಕ್ಕೆ ಸಹಾಯಕ ಶಿಕ್ಷಕರದು ಏನು ಸೊಸೈಟಿ ರೊಕ್ಕ ಪಕ್ಕ ಬಹಳ ತಲೆ ಹಾಕೊಳಕ್ ಹೋಗ್ಬೇಡ್ರಿ. ವಿದ್ಯೆನೇ ದೊಡ್ಡದಲ್ಲ. ಈಗ ನೋಡ್ರಿ, ಅಪ್ಪಗಳದ್ದು ಏನಿರ್ತಾವ್ರಿ, ಏನೂ ಇರ್ಲಿಲ್ಲ, ಬ್ಯಾಂಕ್ದಾಗ ಖಾತಾ ಇಲ್ಲ, ಎಲ್ರಿ ನದಿ ದಾಟಿ ಹೋಗ್ತೀವಿ ಅಂದ್ರೆ ನದಿಯಾಗ ಹಾಕಕ್ ಒಂದು ದುಡ್ಡಿಲ್ಲ. ಅವ್ರಿಗೆ ನಾವು ಯಾಕೆ ಗುರುಗಳು ಅಷ್ಟೆಲ್ಲ ಪ್ರೀತಿಸಿದ್ರು ಅಂತಂದ್ರೆ ಜ್ಞಾನವನ್ನು ಕೊಟ್ಟರು. ಇದೇನು ಹಣ ಬರ್ತದೆ ಹೋಗ್ತದೆ, ಬಹಳ ಮಹತ್ವದಲ್ಲ ಅದು. ಒಬ್ಬ ತೀರ್ಕೊಂಡಿದ್ದ ಮನುಷ್ಯ, ಅವನು ಶಿವಯಾತ್ರೆ ನಡೆದಿತ್ತು, ಕೆಲವರು ರೊಕ್ಕ ಹಾರಿಸ್ತಿದ್ರು. ಒಬ್ಬ ಕೇಳಿದ, ಏನ್ರಿ ಹಿಂಗ ರೊಕ್ಕ ಹಾರಿಸಕತ್ತೀರಲ್ಲ ಅಂತಂದ. ಅವಾಗ ಅವ ಹೇಳ್ದ, ಇವ್ರಿಗೆ ಬಂದವ್ರಿಗೆಲ್ಲ ಗೊತ್ತಾಗ್ಲಿ, ಅವ್ನ ಜೀವನ ತುಂಬಾ ಇರೋ ತನಕ ರೊಕ್ಕ 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 ಅಂದ್ರ ಆದ. ಈಗ ಅವ್ ಮೈ ಮೇಲೆ ಬೀಳಾಕತ್ರು ಏನೂ ಖಬರ್ ಇಲ್ಲ, ಹಂಗ ಹೊಂಟ ಗೊತ್ತಾಗ್ತದೆ. ಏನ್ ಮಾಡೋದದ? ಅವಾಗ ಎಷ್ಟು ನಾವು ಬಡ್ಕೊಳ್ತೀವಿ ಇರೋ ತನಕ ಜೀವನದ ತುಂಬಾ ಗಳಿಸಬಾರ್ದಂತಲ್ಲ, ನಮಗೆ ಎಷ್ಟು ಅವಶ್ಯಕತೆ ಅಷ್ಟು ಮಾಡ್ಕೊಳ್ಳೋಣ. ಆದ್ರೆ ಬರೀ ಅದಕ್ಕಾಗಿನೇ ಬದುಕುವುದಲ್ಲ. ಅದರಲ್ಲಿ ನಮಗೆ ಈ ಜ್ಞಾನ ಕ್ಷೇತ್ರದಲ್ಲಿ ಇರೋವ್ರಿಗೆ ಅದ್ರ ಚಿಂತೆ ಕಡಿಮೆ ಇರ್ಬೇಕು. ನೋಡ್ರಿ, ಅವರೆಲ್ಲ ಹೆಂಗ ಋಷಿಗಳು ಎಷ್ಟು ಬದುಕಿದ್ರು, ಅವ್ರಿಗೆ ಏನೂ ಅದರದ್ದು ಇರ್ಲಿಲ್ಲ. ಶರಣರು ಸಂತರು ಬರೀ ಜ್ಞಾನ ಜ್ಞಾನ ಜ್ಞಾನ. ಅಪ್ಪುಗಳದನ್ನ ಹಾಗೆ ಇತ್ತು. ಅವರು ಒಂದು ಊರಿಗೆ ಹೊಂಟ್ರಂದ್ರ ಗಾಡಿ ಒಳಗೆ ಹೋಗಾಗ ಶುರುನೇ ಹಿಂದ್ ಕೂತವ್ರು ಓದಾಕ್ ಶುರು ಮಾಡ್ಬೇಕು, ಇಲ್ಲಾಂದ್ರೆ ಏನ್ರ ಒಂದು ಚಿಂತನೆ ಮಾಡ್ಬೇಕು. ಆಗಳ ಕಾಲ ಇಳಿದ್ರಂದ್ರೆ ಕಾರ್ಯಕ್ರಮ ಮುಗಿಸಿ ಮತ್ತೆ ಗಾಡಿ ಹಾಕುತ್ತೀವಿ, ಮತ್ತೆ ಚಿಂತನೆ. ಪ್ರಸಾದ್ ತೆಗೆದುಕೊಳ್ಳಕ್ ಹತ್ತಿರಂದ್ರೆ ಮುಂದೆ ಕೂಡುವುದು, ಏನ್ರ ಓದಿರ್ಬೇಕು, ಇಲ್ಲಾಂದ್ರೆ ಏನ್ರ ಚಿಂತನೆ ವಿಷಯನೇ ಮಾತಾಡ್ಬೇಕು. ಅವ್ರು ವಿಶ್ರಾಂತಿ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ಮಾಡ್ತಾರೆ ಅಂತಂದ್ರು, ಅವರು ಕಾಟಾದ ಮೇಲೆ ಅಡ್ಡಾಗಿದ್ರ ಅಂದ್ರೆ ಓದಾಕ್ ಶುರು ಮಾಡ್ಬೇಕು, ಪೇಪರ್ ಓದಬೇಕು. ವಾಕಿಂಗ್ ಹೋದ್ರಂದ್ರೆ ಹಿಂದೊಂದಿಬ್ಬರು ಜನ ಹಂಗೆ ಮಾತಾಡ್ಕೊಂತ ಹೋಗೋದು. ಅವ್ರಿಗೆ ಏನು ಬರೀ ಜ್ಞಾನ 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 ಅಂದಾಗ ಎಲ್ಲ ಜನರಿಗೆ ಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ. ಅದು ಜ್ಞಾನ ಅಷ್ಟು ಸುಲಭವಾಗಿ ಬರುವುದಿಲ್ಲಲ್ಲ. ಶ್ರೀಮಂತರು ಮಾಡಬಹುದು, ಅಧಿಕಾರಿಗಳು ಎಲ್ಲರೂ ಆಗಬಹುದು, ಆದ್ರೆ ಜ್ಞಾನಿ ಆಗುದು ಹೆಂಗ? ಬರೀ ಸರ್ಟಿಫಿಕೇಟ್ ಕೊಟ್ಟರೆ ಜ್ಞಾನಿ ಆಗುದಿಲ್ಲಲ್ಲ. ಈಗ ನಿಮಗೆ ಯಾರೇ ನಿಮ್ಮ ಮಾವ ಅಥವಾ ಮತ್ತಾರೇ ಲಾಟ್ರಿ ಗಿಟ್ರಿ ಹತ್ತಿ ₹1 ಕೋಟಿ ಬಂತಂದ್ರೆ ಕೋಟ್ಯಾಧಿಪತಿಗಳು ಒಂದರಿಂದಾಗ. ಆದ್ರೆ ಹಂಗ ನೀವು ಒಂದಾದಿಂದಾಗ ಜ್ಞಾನಿಗಳಂತ ಅನ್ಸ್ಕೊಳಕ್ ಬರ್ತದೇನು? ಎಷ್ಟು ಕಷ್ಟ ಪಡಬೇಕಾಗ್ತದ. ಅದಕ್ಕೆ ಅಧಿಕಾರಿಗಳು ಆಗ್ಬಹುದು, ಆದ್ರೆ ಜ್ಞಾನಿ ಆಗ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವು ಒಂದೊಂದು ಕ್ಷಣ ಕ್ಷಣ ಆ ಜ್ಞಾನಕ್ಕಾಗಿ ಮೀಸಲಿಟ್ಟಿದ್ದೀರಿ. ಅದನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದು ನಿಮ್ಮದೊಂದು ಪವಿತ್ರ ಕಾರ್ಯ. ನಿಮ್ಮ ಎಲ್ಲ ಶಿಕ್ಷಕರದೊಂದಿದು ಸೊಸೈಟಿ ಅದು 50 ವರ್ಷಗಳನ್ನು ಪೂರೈಸದ. ನೋಡ್ರಿ, ಅದು ಎಷ್ಟು ಬೆಳೀತಾ, ಬಹಳ ಸಂತೋಷ. ಈಗ 2 ಪ್ಲಾಟ್ದಾಗ 2 ಕಟ್ಟಡ ಆಗಿಬಿಟ್ಟು, ಅದನ್ನು ತಳಗಾಗೈತಿ, ಅದು ಮ್ಯಾಲಾಗೈತಿ, ಇದನ್ನು ತಳಗಾಗೈತಿ, ಇದನ್ನು ಮ್ಯಾಲಾಗೈತಿ. ಇನ್ನು ಈಗ ಇವ್ರು 2 ಕೂಡ ಮ್ಯಾಲ ಒಂದು ಮಾಡಿಬಿಡ್ತಾರೆ, ಪೂರ್ತಿ ಅವಾಗ ಪೂರ್ಣ ಆಯ್ತು. ಬಹಳ ಎಲ್ಲ ಮಾಡಿದ್ದಾರೆ. ಮಾಡ್ಲಿ, ಯಾರ್ಯಾರಿಗೆ ಸಾಮರ್ಥ್ಯ ಅದ. ನಮ್ಮ SS ಪಾಟೀಲ್ರು ಅವ್ರದೆಲ್ಲ ಬಳಗ ಸಮರ್ಥರದಾರ. ಅವ್ರು ಮಾಡಿದ್ರು ಇಷ್ಟೆಲ್ಲ. ಅವ್ರು 15 ರೂಪಾಯಿದಿಂದ ಪ್ರಾರಂಭ ಮಾಡಿ ಇವತ್ತು ಎಷ್ಟೋ ಕೋಟಿ ಮಾಡ್ಯಾರಂತ ಹೇಳಿದ್ರು.
ನಮಗ ಕೋಟಿ ಪಾಟಿ ಏನ್ ಲೆಕ್ಕ ಆಗಂಗಿಲ್ಲ. ಇಲ್ಲಿ ಹಿಂದ್ ಕೂತಾರ ಅವ್ರು ಕೇಳ್ರಿ ಎಲ್ಲಾರು, ಚಂದ ಅವ್ರು ಕೇಳ್ಬೇಕೆಲ್ಲ ಲೆಕ್ಕ. ಅವ್ರು ಯಶವಂತರಾಯ್ ಗೌಡ್ರು ಅದಕ್ಕೆ ಹೇಳಿ ಹೋಗ್ಯಾರಲ್ಲ ವಾಣಿಜ್ಯ ಅಂತ. ಇವ್ರು ರೊಕ್ಕ ಎಲ್ಲಿಟ್ಟಾರ ನಮ್ಗೆ ಗೊತ್ತೇ ಆಗೋದು, ಯಾರು ತೋರ್ಸುದಿಲ್ಲ. ಅವ್ರ ಬಾಹುಬಲಿ ಅಂಗಡಿ ಹೋಗ್ರಿ, ಬಾಗಿಲು ಸಣ್ಣದ ಅಂಗಡಿದೊಳಗ್ ದೊಡ್ಡ. ಅಪ್ಪಗಳು ಹೇಳ್ತಿದ್ರು ಚಂದ ಅವ್ರು ಬಹಳ ಹುಷಾರದಾರ, ಜಾನ್ರದಾರ, ಏನು ತೋರ್ಸ ಬಿಡುದಿಲ್ಲ. ಬಾಗಿಲ ಸಾಲ ಹಚ್ಚಿರ್ತಾರ, ಹಿಂದ ಅಂಗಡಿ ದೊಡ್ಡ ಇರ್ತಾರ. ನಮ್ಮ ಉಳ್ದನವರು ಬಾಗಿಲೇ ದೊಡ್ಡ ಇರ್ತಾವ, ಹಿಂದ ಅಂಗಡಿ. ಅದಕ್ಕಾಗಿ ಚಡ್ಚನ ಬೆಳೆದದ. ನಿಮಗೆಲ್ಲರಿಗೂ ಒಂದು ಸಾಧ್ಯ ಆಯ್ತಂದ್ರ ಮಾಡ್ರಿ. ನಿಮ್ಮ ಶಾಲೆಗಳಲ್ಲಿ ಸಣ್ಣ ಹುಡುಗರಿಗೆ ಅಪ್ಪುಗಳು ನೂರಾರು ಕಥೆಗಳದಾವ. ಅವುಗಳನ್ನ ಒಂದೊಂದು ದಿನಾಲು ಒಂದೊಂದು ಸಣ್ಣ ಸಣ್ಣ ಕಥೆಗಳನ್ನ ಹೇಳ್ಬೇಕು ಅವ್ರಿಗೆ. ಆ ಕಥೆಯಿಂದ ನೈತಿಕತೆ ಬರ್ತದ. ಅದು ಬಹಳ ದೊಡ್ಡದದ. ಇವತ್ತು ಬಹಳ ಅವಶ್ಯಕವಾಗಿ ಬೇಕಾಗಿರುವಂತದ್ದು. ನಮ್ಮಲ್ಲಿ ವಿದ್ಯೆ ಹೆಚ್ಚಾಗ್ತದೆ. ವಿದ್ಯೆ ಅಂದ್ರೆ ಜ್ಞಾನ, ಮಾಹಿತಿ ಹೆಚ್ಚಾಗ್ತಾ ಅದ, ಆದ್ರೆ ನೈತಿಕತೆ ಕಡಿಮೆ ಆಗ್ತದ. ಅದಕ್ಕೆ ಅಪ್ಪುಗಳದು ಏನಿತ್ತು ಅಂದ್ರೆ ಜ್ಞಾನ, ಅದು ವಿದ್ಯೆ, ನಿಜವಾದ ವಿದ್ಯೆ. ಆ ಕಥೆಗಳನ್ನ ನಾವು ಮಕ್ಕಳಿಗೆ ಪ್ರತಿ ದಿವಸ ಹೇಳ್ತಾ ಇದ್ದೀವಿ ಅಂತಂದ್ರ ಅದ್ರಾಗ ಯಾವ್ದು ಧರ್ಮ, ಮತ, ಪಂಥ ಇವು ಯಾವೂ ಇಲ್ಲ. ಬರೀ ನೈತಿಕತೆ ಆಚರಣೆ ಅದು ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ. ಸಣ್ಣ ವಯಸ್ಸಿನಾಗ ಏನು ಪ್ರಭಾವ ಇರ್ತದ ಅದು ಬಹಳ ದೊಡ್ಡದಿರ್ತದೆ. ಅದಕ್ಕ ಇವತ್ತು ಅದನ್ನ ತಾವೆಲ್ಲ ಸ್ವಲ್ಪ ನಿಮ್ಮ ಶಾಲೆಗಳಲ್ಲಿ ಶಾಸಕರು ಹೇಳಬೇಕಂತಿಲ್ಲ ಅದಕ್ಕೆ. ಮತ್ತ ಅವ್ರು ನೀವು ಮಾಡಾಕತ್ತೀರಿ ಅಂತಂದ್ರೆ ಇದಕ್ಕೆ ಯಾರು ಬ್ಯಾಡ ಅನ್ನೋದಿಲ್ಲ ಅಂತ ನನ್ನ ಅನಿಸಿಕೆ. ಉಳಿದವ್ರದ್ದು ಯಾರ್ದಾರೆ ನಮ್ಮಂತವ್ರದ್ದು ಹೇಳಿದ್ರೆ ಮಾತ್ರ ಅಮೃತ ಸಮೀಜ್ ಯಾಕೆ ಹೇಳಾಕತ್ತೀರಿ ಅಂತ ಅನ್ಬೋದು. ಆದ್ರೆ ಅಪ್ಪುಗಳಿಗೆ ಯಾರು ಅನ್ನೋದಿಲ್ಲ. ಯಾಕಂದ್ರೆ ಅವ್ರು ಎಲ್ಲರನ್ನ ಗೌರವಿಸ್ತಿದ್ರು. ಇವತ್ತದು ಆ ನೈತಿಕತೆ ಬಹಳ ಮುಖ್ಯ. ಒಬ್ಬ ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್ ಅಂತ ಹೇಳಿ ಅವ್ರು ಏನ್ ಹೇಳ್ತಾ ಇದ್ದಾರಂದ್ರ, ಇಂದಿನ ದಿನಗಳಲ್ಲಿ ಯಾರಿಗೆ ಹೆಚ್ಚು ಈ ನೈತಿಕ ಶಿಕ್ಷಣ ಅವಶ್ಯಕತೆ ಐತಿ ಅಂದ್ರೆ ಕಲ್ತವ್ರಿಗಿನ ಅವಶ್ಯಕತೆ ಐತಿ ಅಂತ. ಆ ಮನುಷ್ಯ ಏನ್ ಹೇಳ್ತಾರೋ ಅಂದ್ರೆ, ಈ ಕಲಿಲಾರದಂತ ಮನುಷ್ಯ ಏನ್ರ ಕಳ್ತನ ಮಾಡ್ಬೇಕಂತ ಅವ್ನ ತಲೆಯಾಗ ಬಂತಂದ್ರ ರೇಲ್ ಹಳಿ ನಟ್ಟ ಒಂದು ಸಣ್ಣದೊಂದು ತುಕುಡಿ ರೇಲದ ಹಳಿ ತುಡುಗು ಮಾಡ್ಬೋದು ಅಷ್ಟೇ. ಆದ್ರೆ ಇವನು ಕಲ್ತಾವ್ ತಲೆಯಾಗ ಕಳ್ತನ ಮಾಡ್ಬೇಕಂತ ಬಂತಂದ್ರ ರೇಲ್ ಗಾಡಿ ಎಲ್ಲಾನೇ ಈಗ ನೋಡ್ರಿ, ಭ್ರಷ್ಟಾಚಾರ ಮಾಡವ್ರು ಅಥವಾ ದೊಡ್ಡ ಹಗರಣ ಮಾಡವ್ರು ಯಾರ ದನ ಕಾರ್ ಮಾಡ್ತಾರೆ, ಅವರೆಲ್ಲ ಹೊರದೇಶದಾಗ ಕಲ್ತವ್ರೇ ಅದಾರ, ಬಹಳ ಓದಿದವ್ರೆ ಅದನ್ನ ಮಾಡೋದು. ಅದಕ್ಕ ನಾವು ಕಲ್ತು ಹುಡುಗರಿಗೆ ನೈತಿಕತೆಯನ್ನು ಕಲಿಸ್ಬೇಕಾಗ. ನಮ್ಮಲ್ಲಿ ಎಲ್ಲ ಹಿಂದಕ್ಕೆ ದೇವರ ಗುಡಿಗಳು ಮುಕ್ತಿದ್ದು, ದೇಗುಲಗಳು ಅಂತಿದ್ರು. ಅವಾಗ ಒಂದು ನಂಬಿಕೆ ಇತ್ತು, ದೇವರು ಎಲ್ಲರನ್ನ ನೋಡ್ತಾನ ಅಂತ ಹೇಳ್ತಿದ್ರು, ದೇವರು ಎಲ್ಲರನ್ನ ಕಾಯ್ತಾನ ಅಂತ ಹೇಳ್ತಿದ್ರು. ದೇವರು ಎಲ್ಲರನ್ನ ನೋಡ್ತಿದ್ರ ಮತ್ತ ಆ ದೇವ್ರ ಗುಡಿಯಾಗ CC ಕ್ಯಾಮ್ರಾ ಯಾಕೆ? ಎದಕ್ಕ ಅಂತಂದ್ರ ಏನು ದೇವ್ರನ್ನ ಬಂದವ್ರು ನೋಡಾಕ, ಏನು ಬಂದವ್ರು ದೇವ್ರ ನೋಡಾಕ? ಆ ದೇವ್ರಿಗೆ ಭಯ ಆಗೈತಿ. ಎಲ್ಲರನ್ನ ಕಾಯುವಂತ ದೇವ್ರ ಗುಡಿಗೆನೆ ದೊಡ್ಡ ಬಾಗಲ ಕೀಲಿ ಹಾಕಿ ಕಾವಲುಗಾರ. ಎಷ್ಟೋ ದೇವ್ರ ಗುಡಿದನ್ನೇ ತೆಗೆದುಕೊಂಡು ಹೋಗವ್ರದಾರ. ಅಂದ್ರೆ ಎಲ್ಲಿ ಬಂತು ನೋಡ್ರಿ ಸಮಾಜ. ಯಾಕೆ ಹೀಗಾಗಕ್ಕಿತ್ತು? ಕೊನೆ ಪಕ್ಷ ನಮ್ಮ ಮನೆಗಳನ್ನೆಲ್ಲ ಬಂದ್ ಮಾಡೋಣ, ಟ್ರೆಜರಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ, ಲಾಕರ್ದಾಗ ಇಡೋಣ. ಕೊನೆ ಪಕ್ಷ ನಮ್ಮಲ್ಲಿ ನೈತಿಕತೆ ಎಷ್ಟು ಹೆಚ್ಚಾಗ್ಬೇಕಂದ್ರ ದೇವರ ಗುಡಿಗಳರೇ ಎಲ್ಲವೂ ಮುಕ್ತವಾಗಿರ್ಬೇಕು, ಅಲ್ಲಿ ಏನೂ ಭಯ ಇರಬಾರದು. ಹಂಗ ವಾತಾವರಣ ಬರಬೇಕು. ಅದು ಬಂತಂದ್ರ ಅವಾಗ ಒಂದು ನಿಜವಾದ ಸಮಾಜವನ್ನು ನಾವು ಕಟ್ಟೇವಿ ಅಂತ ಅದರ ಅರ್ಥ. ಅಂತ ಸಮಾಜ ಬರ್ಬೇಕಾಗಿತ್ತು ಅಂತಂದ್ರ ನಾವು ಈಗ ಸಣ್ಣ ಹುಡುಗರಿಗೆ ಕಲಿಸಬೇಕು. ಅಪ್ಪುಗಳು ಇಲ್ಲಿ ಚಂದಾಗ ಕಲಿಯುವಾಗನೇ ಹೇಳ್ತಿದ್ವಿ, ನಾವು ಕೇಳಿಲ್ಲ, ಅವಾಗ ನೋಡ್ತಿದ್ದೇವೆ ಎಲ್ಲ. ಅವರು ಸಣ್ಣ ವಯಸ್ಸಿನಾಗ ನೋಡ್ರಿ, ಅವಾಗ ಜಹಗೀರ್ದಾರ್ ಅಂತಿದ್ರಂತ. ಅಪ್ಪುಗಳು ಪರೀಕ್ಷೆದಾಗ ಎಲ್ಲಾ ಪ್ರಶ್ನೆಗಳಿಗೂ ಓಂ ನಮಃ ಶಿವಾಯ, ಎಲ್ಲಾ ಪ್ರಶ್ನೆಗಳಿಗೂ ಓಂ ನಮಃ ಶಿವಾಯ ಬರೆದು ಕೊಟ್ರು. ಅವ್ರು ಜಹಗೀರ್ದಾರರು ಮಲ್ಲಿಕಾರ್ಜುನ ಅಪ್ಪುಗಳಿಗೆ ಹೇಳಿದಂತ, ನೋಡ್ರಿ ನಿಮ್ಮ ಶಿಷ್ಯ, ಅವ್ರಿಗೆ ನೀವು ನಮ್ಮಲ್ಲಿ ಕಲೀಲಿಕ್ಕೆ ಹಾಕೇರಿ, ಆದ್ರ ಎಲ್ಲಾ ಪೇಪರ್ ತುಂಬ ಬರೀ ಓಂ ನಮಃ ಶಿವಾಯನ ಬರೆದು ಕೊಟ್ಟ. ಅವಾಗ ಅವ್ರು ಮಲ್ಲಿಕಾರ್ಜುನ ಅಪ್ಪುಗಳು ಕರೆಸಿ, ನೋಡಪ್ಪ
ನೀನು ಹುಟ್ಟುತ್ತಾನೆ ಜನ್ಮತಃನೇ ಸಿದ್ಧ ಪುರುಷ ಅದ. ಯಾಕಂದ್ರೆ ಅವ್ರಿಗೆ ಇಂಥ ಸಾಮರ್ಥ್ಯ ಇತ್ತು. ಈಗ ನೀವು ಹೋಗಿ ನೋಡ್ರಲ್ಲ, ಶಂಕರ್ಲಿಂಗ ಗುಡಿ ಅಲ್ರಿ, ಅಲ್ಲಿ ಹಳ್ಳದ ಅಚ್ಚಿ ಕಡೆ ಅದಲ್ಲ, ಈಗ ಸಹಿತ ಇಲ್ಲ ಶಂಕರ್ಲಿಂಗ ಗುಡಿ ಆ ಕಡೆ ಹಿಂದದ, ಅಲ್ಲಿ ಈಗ ಯಾರೋ ನಮ್ಮ ಮುತ್ತಿನವ್ರದೇನೋ ಹೊಲ ಅದ ಅಲ್ಲಿ. ಈಗ ಒಂದಿಷ್ಟು ಯಾರೋ ಒಂದು ಮನಿ ಕಟ್ಕೊಂಡಾಗ, ಅವಾಗ ಅವರು ಯಾವ ಕಾಲಕ್ಕೆ ಹಳ್ಳೆಲ್ಲ ತುಂಬಿ ಹರಿತಿತ್ತು, ಇನ್ನು ಎಲ್ಲಾ ಕಡೆ ಕರೆಂಟು ಅಷ್ಟು ಇರ್ಲಿಲ್ಲ. ಆ ಸಮಯಕ್ಕ ಅವ್ರ ಒಬ್ಬರೇ ಅಲ್ಲಿ ಆ ಶಂಕರಲಿಂಗನ ಗುಡಿ ಆಗಿರೋರು, ಇಲ್ಲಿ ಔಜಿ ಅವ್ರ ಮನ್ಯಾಗ ಪ್ರಸಾದ ಮಾಡವರು, ಮತ್ತೆ ರಾತ್ರಿ ಅಲ್ಲೇ ಹೋಗೋದು. ಆ ಸಣ್ಣ ವಯಸ್ಸಿನಲ್ಲೇನೆ ಪರೀಕ್ಷೆಯಲ್ಲೇನೂ ಸಹಿತ ಅಂತ ಭಾವನೆ. ಅವರು ನೀವು ಸಣ್ಣ ವಯಸ್ಸಿನ ಫೋಟೋಗಳನ್ನು ನೋಡ್ರಿ, ಕೊಳ್ಳಾಗ ರುದ್ರಾಕ್ಷಿ ಅಲ್ಲ ಲಿಂಬಿ ಕಾಯಿನೇ ಹಾರ ಮಾಡಿ ಕೊಳ್ಳಾಗ ಹಾಕೊಂಡಿದ್ದು, ಮೈತುಂಬ ವಿಭೂತಿ ಬೂದಿಯನ್ನು ಹಚ್ಕೊಂಡು ಕುಳಿತು ಧ್ಯಾನ ಮಾಡ್ತಿರುವಂತ ಫೋಟೋಗಳು. ಅವಾಗೆಲ್ಲ ಈ ಓಂ ನಮ ಶಿವಾಯ ಬರೆದು ಕೊಟ್ಟು ಕಳಿಸಿದಾಗ ಅವ್ರ ಅಪ್ಪಗಳು, ದೊಡ್ಡ ಮಲ್ಲಿಕಾರ್ಜುನ ಅಪ್ಪಗಳು ಹೇಳಿದ್ರಂತ, ನೋಡ್ಪ ನೀನು ಕಲಿಬೇಕು, ನೀನು ಭಾಷೆದು ಕಲಿತಿ ಅಂದ್ರ ಹೊರದೇಶಕ್ಕೆ ಸಹಿತ ನೀನು ನಮ್ಮ ಈ ವಿದ್ಯೆಯನ್ನು ಹೇಳ್ಬಹುದು. ಅದಕ್ಕಂತ ನೀನು ಕಲಿಯಾಕ ಹಾಕೇನಿ, ನಿನಗ ಉಳಿದ ಅಧ್ಯಾತ್ಮದನ್ನು ಕಲಿಸ್ಬೇಕಾಗಿಲ್ಲ, ಭಾಷೆಯನ್ನು ಕಲಿಬೇಕು. ನೋಡ್ರಿ ಇಂಗ್ಲಿಷ್ ಎಂತ ಇಂಗ್ಲಿಷ್ ಶುರು ಆಯ್ತು. ಅವ್ರ ಇಂಗ್ಲಿಷ್ನ ಭಾಷಣಗಳನ್ನ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಭವನದಲ್ಲಿ ಕೇಳ್ತಿದ್ರಂತೆ. ಅವಾಗ ಅಪ್ಪಗಳು ಹೇಳ್ತಿದ್ರು ಇಂಗ್ಲಿಷ್ದಲ್ಲಿ ಒಬ್ಬರು ಇಲ್ಲಿ ಸಜ್ಜನ್ ಅಂತ ಹೇಳಿ ಅವರು ಈ ಚಡ್ಚಂದಾಗ ಕಲಿಸಿ, ವಿಜಯಪುರದವ್ರವರು ಚಡ್ಚಂದಾಗೆ ಸಂಗಮೇಶ್ವರದಲ್ಲಿ ಕಲಿಸ್ತಿದ್ರಂತ, ಭಾರಿ ಇದ್ರಂತ ಅವರು. ಆನಂತರ ಹಿಂದಿಯಲ್ಲಿ ನಮ್ಮದೊಬ್ಬರು ಯಾರವರು ತೋಳೂರು ಅವ್ರದ್ದು ಭಾರಿ ಹಿಂದಿ. ಆನಂತರ ಅವ್ರದ್ದು ಸಜ್ಜನ್ ಅವ್ರದ್ದು ಇಂಗ್ಲಿಷ್. ಹಾಗೆ ಈಗ ಯಾರ್ಯಾರು ನೆನೆಸ್ತೀವಿ, ಮಧುರ ಚಂದ್ರನನ್ನ, ಸಿಂಪಿ ಲಿಂಗನ್ ಅವರನ್ನ, ಹೀಗೆಲ್ಲ ಅವರೆಲ್ಲ ಜ್ಞಾನ ಪಟ್ಟು ಹೋಗ್ಯಾರಲ್ಲ. ಹಾಗೆ ನಾವು ಎಲ್ಲರೂ ಈ ಆಯಾಯ ಕಾಲಕ್ಕೆ ಒಬ್ಬೊಬ್ಬರು ಬರ್ತಾ ಇರಬೇಕು. ಅದಕ್ಕೊಂದಿಷ್ಟು ನಾವು ಕಷ್ಟ ಪಡ್ಬೇಕಾಗ್ತದ, ತಪಸ್ಸನ್ನು ಮಾಡ್ಬೇಕಾಗ್ತದ. ಹಾಗೆ ನಾವೆಲ್ಲ ಶಿಕ್ಷಕರು ಮಾಡೋಣ ಅಂತ ಹೇಳ್ತಾ, ಇವತ್ತು ತಾವೆಲ್ಲ ಇದನ್ನ ನೆರವೇರಿಸಿದ್ರಿ. ನಿಮ್ಮ ಸಂಕಲ್ಪ ಇವತ್ತು ಈಡೇರ್ತು, ನಿಶ್ಚಿಂತ ಆಯ್ತು. ನಿಮ್ಮ ಭಾರ, ತಲೆ ಮೇಲಿಂದ ಭಾರ ಎಲ್ಲ ಇಳಿತು. ಸಂಕಲ್ಪ 11 ತಿಂಗಳ ತನಕ ಸಂಕಲ್ಪ ಇತ್ತಲ್ಲ, ಇದನ್ನು ಮುಗಿಸ್ಬೇಕು ಭಾರ ಇತ್ತು. ಇವತ್ತು ಅವ್ರಿಗೆಲ್ಲ ಸಂತೋಷ ಆಗ್ಯದ. ಇವತ್ತು ಎಲ್ಲರೂ ಬಂದು ಅದನ್ನ ಶಾಂತಿನೂ ಮಾಡ್ಯಾರ. ಯಾವ್ದು ಶಾಂತಿ? ಕಟ್ಟಡ ಶಾಂತಿ ಅಲ್ಲ ಪಾಪ, ಅದು ಕಟ್ಟಡ ಶಾಂತವಾಗೇನೆ ಐತಿ, ಕಿಟಕಿಗಳ ಶಾಂತವಾಗೇನೆ ಅದಾವ. ನಾವು ಶಾಂತ ಆಗ್ಬೇಕು, ಅವಾಗ ನಿಜವಾದ ಶಾಂತಿ. ನಮ್ಮ ಮನಸ್ಸೆಲ್ಲರದು ಶಾಂತ ಆಗ್ಬೇಕು. ಗ್ರಹ ಶಾಂತಿ ಅಂತ ಎದಕ್ಕೆ ಮಾಡ್ತಾರೆ? ಗ್ರಹ ಶಾಂತಿ ಅಂದ್ರೆ ಕಟ್ಟಡ ಶಾಂತಿ ಅಲ್ಲ. ಆ ಗ್ರಹ ನಿರ್ಮಾಣ ಆಗ್ಲಿಕ್ಕೆ ಯಾರ್ಯಾರು ಕಾರಣರಿದ್ದಾರಲ್ಲ ಅವ್ರನ್ನ ಕರೆಸಿ ಅವರಿಗೆ ಸತ್ಕಾರ ಮಾಡೋದು. ತಾಯಿ ತಂದೆಗಳು ನಮಗೆ ಶಕ್ತಿ ಕೊಟ್ರ, ಅವರಿಗೆ ಸತ್ಕಾರ. ಯಾರ್ಯಾರು ಕೆಲಸ ಮಾಡಿದ್ರು ಅವರಿಗೆ ಸತ್ಕಾರ. ಯಾರ್ಯಾರು ನಮಗೆ ಆಶ್ರಯ ಆದ್ರು ಅವರಿಗೆ ಸತ್ಕಾರ. ಹೀಗೆ ಎಲ್ಲರನ್ನ ನೆನೆಸಿಕೊಂಡು ಶಾಂತಿ ಮಾಡುವುದು ಅಂತ, ಅದಕ್ಕೆ ಅವಾಗ ಅದು ಶಾಂತ ಆಗೋದು. ಅದಕ್ಕೆ ನೀವು ಎಲ್ಲರೂ ಶಿಕ್ಷಕರು ಇವತ್ತು ಶಾಂತ ಆಗಿರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತು ಎಲ್ಲರೂ ಹೇಳಿದ ಹಾಗೆ ನಿಮ್ಮಲ್ಲಿ ಒಂದು ಒಕ್ಕಟ್ಟೈತಿ, ಅದನ್ನ ಈ ಶಿಕ್ಷಣ ಕ್ಷೇತ್ರದಾಗರೆ ಇಟ್ಟುಕೊಂಡು ಹೋಗ್ರಿ. ಉಳಿದ ಕ್ಷೇತ್ರದಾಗ ಹೆಂಗರೆ ಹಾಕಿರುವಂತ ನೀವು ಶಿಕ್ಷಕರೇ ಈ ಕ್ಷೇತ್ರದೊಳಗ ಇಲೆಕ್ಷನ ಪೆಲೆಕ್ಷನ ಅಂತ ತಲೆ ಹಾಕೊಳಕ್ ಹೋಗ್ಬಾರ್ದು. ನಮ್ಮದು ಒಂದೇ ಅಧ್ಯಯನ, ಅಧ್ಯಾಪನ, ವಿದ್ಯೆಯನ್ನು ನೀಡುವುದಷ್ಟೇ ಕೆಲಸ. ಅದಕ್ಕೆ ಅವ್ರು ಯಾರೋ ಈಗ ಗುರು ಅಂತದಾರ, ಅವ್ರು ಬಹಳ ಚಲೋ ಅದಾರ, ಎಲ್ಲ ಆದರ್ಶದದಾರ. ಹಾಗೆ ಮತ್ತೆ ನಿಮಗೆ ಯಾರ್ಯಾರು ಆದರ್ಶ ಅನಿಸ್ತಾರ ಅವ್ರನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು. ಏನೇನು ಚಲೋ ಅದ ಅದನ್ನ ನೋಡೋದು, ದೋಷಗಳನ್ನು ನೋಡ ರಗಡು ಮಂದಿ ಅದಾರ, ದುರ್ಬಿನ್ ಹಚ್ಕೊಂಡು ನಿಂತಿರ್ತಾರೆ. ಮತ್ತು ಕೆಡಿಸೋದು ಬಹಳ ಸುಲಭ ಅದ, ಕಟ್ಟೋದು ಬಹಳ ಕಷ್ಟ. ಕಟ್ಟೋದು ಒಂದು ಗಿಡ ಹಚ್ಚಿ ಬೆಳೆಸ್ಬೇಕಾದ್ರೆ 5-6 ವರ್ಷ ಬೇಕು. ಕಡಿಯಾಕೆ ಎಷ್ಟು ದಿವಸ? ಒಂದು ತಾಸ ಮುಗೀತು, ಒಂದು ಗಿಡ ಬಿದ್ದು. ಹಾಗೆ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದು ತಲೆಮಾರುಗಳು ಬೇಕು. ಕೆಡಿಸ್ಲಿಕ್ಕೆ ಎಷ್ಟೊತ್ತು? ಒಂದು ಕಟ್ಟಡ ಕಟ್ಟಾಕ ವರ್ಷಗಳನ್ನೇ ಬೇಕು, ಕೆಡವಾಕ ವರ್ಷಗಟ್ಟಲೆ ಬೇಕಾಗ್ತದೆ. ಏನು ಒಂದು ಕಲ್ಲಿನೊಳಗೆ ಮೂರ್ತಿ ಕೆತ್ತಬೇಕಾದ್ರೆ ಒಬ್ಬ ಶಿಲ್ಪಕಾರನ ಆಯುಷ್ಯ ಎಲ್ಲ ಹೋಗ್ತದೆ. ಆ ಕಲ್ಲಿನೊಳಗೆ ರಾಮನನ್ನು ಶಿವನನ್ನ ಕೆತ್ತಾನೆ, ಕೆಡ್ಸಾಕ ಎಷ್ಟು ಬೇಕು? ಮತ್ತು ಕೆಡ್ಸೋರ ಶಿಲ್ಪಕಾರ ಇರುವುದಿಲ್ಲ ಅವರು.
ಯಾವ್ದಾರ ಒಂದು ಕಲ್ಲು ತಂದು ಬಂದು ಹೊಡೆದ್ರು ಸಾಕು ಮೂರ್ತಿ ಅದಂಗಾಯ್ತು, ಕೆಟ್ಟು ಹೋಯ್ತು. ಹಾಗೆ ನಾವು ಕೆಡಿಸೋರು ಬಹಳ ಜಾಣರದ ಅಂತ ತಿಳ್ಕೋಬಾರ್ದು, ಕಟ್ಟೋರು ಬಹಳ ಸಮರ್ಥರದಾರ ಜಾಣರದ ಅಂತ ತಿಳ್ಕೊಳ್ತಾರೆ. ಆದ್ದರಿಂದ ಕೆಡಿಸುವುದನ್ನ ಎಂದೂ ನೋಡಬಾರ್ದು, ಆಲೋಚಿಸಬಾರ್ದು. ಮತ್ತಿದನ್ನ ಹೆಂಗ ನಾವು ಇನ್ನೊಂದಿಷ್ಟು ಕಟ್ಟೇವಿ ಅನ್ನೋದನ್ನ ತಲೆಯೊಳಗೆ ಹಾಕೊಡ್ಬೇಕು. ಹಾಗೆಲ್ಲ ನೀವು ಇರ್ಲಿ ಅಂತ ಹೇಳಿ ಆಶಿಸ್ತೇನೆ. ಇವತ್ತು ನಮ್ಗೆಲ್ಲ ಅಪ್ಪುಗಳ ಒಂದಷ್ಟೇ ಇಲ್ಲಿ ಸಂತೋಷ ಆಗ್ಯದ. ಅವ್ರು ಇರ್ತಿದ್ರಂದ್ರ ನಮ್ಮನ್ನ ಯಾರು ಕರೆಸ್ತಿದ್ರು, ಅವ್ರನ್ನೇ ಕರೆಸ್ತಿದ್ರು. ಅವ್ರದೆಲ್ಲ ಬೆನ್ ಹತ್ತಿ ಕರೆಸ್ತಿದ್ರು, ನಾವೆಲ್ಲ ಹಿಂದೆ ಮುಂದೆ ಬರ್ತಿದ್ವಿ. ಇವತ್ತು ಅವರ ಸನ್ನಿಧಾನದಲ್ಲಿ ನಾವೆಲ್ಲ ಹೇಳುವಂತದ್ದು ಬಂತು. ನೋಡ್ರಿ, ಈಗ 3 ವರ್ಷ ಆದ್ರೂ ಈ ಸಲ ನಾನು ಸೋಷಿಯಲ್ ಮೀಡಿಯಾದಾಗ ನೋಡ್ತಿದ್ವಿ. 3 ವರ್ಷದ ಹಿಂದೆ ದೇಹ ಬಿಟ್ಟಿದ್ರಲ್ಲ ಅಪ್ಪುಗಳು, 3 ವರ್ಷದ ಹಿಂದೆ ಸೋಷಿಯಲ್ ಮೀಡಿಯಾದಾಗ ಎಲ್ಲಾ ಹಳ್ಳಿಗಳಲ್ಲಿ ಏನೊಂದು ವಾತಾವರಣ ಇತ್ತು. 3 ವರ್ಷ ಗತಿಸಿದ ಬಳಕನು ಅದಕ್ಕಿಂತನೂ ಹೆಚ್ಚು ಭಕ್ತಿ ಭಾವನೆ ಇತ್ತು. ನೋಡ್ರಿ ಅದು ಹೇಗಿರ್ಬೇಕು, ಅವ್ರ ಶಕ್ತಿ ಬಹಳ ದೊಡ್ಡದು. ಅದಕ್ಕೆ ಅದು ಹಾಗೇ ಅವರ ಪ್ರಭಾವ ಬೆಳೀತಾ ಹೋಗ್ತದ ಅಂತ ಹೇಳಿ ನಾವು ಆಶಿಸೋಣ. ಎಲ್ಲ ಹಿರಿಯರಿಗೆ ಮತ್ತು ಪೂಜ್ಯರು ಅವರು ಎಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರು. ಮಾತಾಜಿ ಅವರು